ಹಾಲೆಲೂಯ, ಹಾಲೆಲೂಯ. ಓಕೆ, ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟನೇ ದಿವಸ ಉಪವಾಸ ಕೂಟದ್ದು? ಎಷ್ಟನೇ ದಿವಸ? 4ನೇ ದಿವಸ. 4ನೇ ದಿವಸದಲ್ಲಿ ಏನು ನಡೀತು ಗೊತ್ತಾ ನಿಮಗೆ? ಬೈಬಲಲ್ಲಿ ಲಾಜರ್ ಎದ್ದು ಬಂದದ್ದು. ಲಾಜರ್ ಎಷ್ಟು ದಿವಸದಲ್ಲಿ ಎದ್ದು ಬಂದದ್ದು? ಯೇಸು ಯೂದಾಯಕ್ಕೆ ಹೋದಾಗ, ಬೆಥಾನ್ಯಕ್ಕೆ ಹೋದಾಗ ಅದು 4ನೇ ದಿವಸ. ಲಾಜರ್ನನ್ನು ಹೂಣಿಟ್ಟು ಎಷ್ಟು ದಿವಸ ಆಗಿತ್ತು? 4 ದಿವಸ ಆಗಿತ್ತು. ಅಲ್ಲಲೂಯ. ಹಾಗಾದರೆ 4ನೇ ದಿನದಲ್ಲಿ ಕರ್ತನು ಬೆಥಾನ್ಯದಲ್ಲಿ ಕೆಲವೊಂದು ಅದ್ಭುತ ಮಾಡಿರುವುದಾದರೆ, ಈ 4ನೇ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಕೂಡ ಕರ್ತನು ಅದ್ಭುತಗಳನ್ನು ಮಾಡುತ್ತಾನೆ. ಕಾರಣ ಏನೆಂದರೆ ಅದೇ ಯೇಸು ಕ್ರಿಸ್ತನು ಇವತ್ತಿಗೂ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ನಾವು ಯೋಹನ್ನನ ಸುವಾರ್ತೆ 11ನೇ ಅಧ್ಯಾಯ 17ನೇ ವಾಕ್ಯ ಓದುವ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 11 ವರ್ಸಸ್ 17. ಯೇಸು ಬಂದಾಗ ಲಾಜರನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೆಥಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ ಒಂದು ಹರದಾರಿ ಅಂತರ. ಆದುದರಿಂದ ಯೆಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ 17 ವಾಕ್ಯ ಮಾತ್ರ ಇಲ್ಲಿ ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಯೂದಾಯದಲ್ಲಿರುವಂಥ ಬೆಥಾನ್ಯಕ್ಕೆ ಬಂದಾಗ ಆತನಿಗೆ ತಿಳಿದು ಬಂದ ಮುಖ್ಯವಾದ ಸಂಗತಿ ಏನೆಂದರೆ, ಲಾಜರನು ಮರಣ ಹೊಂದಿ ಸಮಾಧಿ ಮಾಡಿ 4 ದಿನ ಆಯಿತು ಎಂಬುದಾಗಿ. ಅಲ್ಲೂಲಿಯ. ಆ 4ನೇ ದಿವಸದಲ್ಲಿ ಯಾರು ಬರ್ತಾ ಇದ್ದಾರೆ? ಕರ್ತನಾದ ಯೇಸು ಸ್ವಾಮಿಯು ಅಲ್ಲಿ ಬರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಲ್ಲಲೂಯ. ನಾವು 1-2 ವಾಕ್ಯದಲ್ಲಿ ಓದುವಾಗ, ಯೋಹನ್ನನ ಸುವಾರ್ತೆ 11 1 ಮತ್ತು 2ನೇ ವಾಕ್ಯದಲ್ಲಿ ಓದುವುದಾದರೆ, ಅಲ್ಲಿ ಮಾರ್ತಾ, ಮರಿಯ ಹಾಗೂ ಲಾಜರ, ಈ ಅಕ್ಕಂದಿರು ಹಾಗೂ ತಮ್ಮನ ಒಂದು ಚಿಕ್ಕ ಕುಟುಂಬದ ಪರಿಚಯವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಮಾರ್ತಾ ಮರಿಯಳು ಲೂಕ 10ನೇ ಅಧ್ಯಾಯ 38ರಿಂದ 42ನೇ ವಾಕ್ಯಕ್ಕೆ ನಾವು ಬರುವಾಗ, ಅವರು ಮಾರ್ತಳು ಏನು ಮಾಡ್ತಾ ಇದ್ದಳು? ಯೇಸು ಸ್ವಾಮಿಗೋಸ್ಕರ ಅತಿಥಿ ಸತ್ಕಾರ ಮಾಡುವಂತ ಸ್ತ್ರೀ ಆಗಿದ್ದಳು. ಮರಿಯಳು ಯಾರಾಗಿದ್ದಳು? ಯೇಸು ಸ್ವಾಮಿಯ ಪಾದಪೀಠದಲ್ಲಿ ಕೂತು ಆತನನ್ನು ಆರಾಧಿಸಿ ಆತನ ಸ್ವರ ಕೇಳುವಂತ ಸ್ತ್ರೀ ಆಗಿದ್ದಳು ಎಂಬುದಾಗಿ ನಾವು ನೋಡ್ತೇವೆ. ಒಂದು ನಾವು ತಿಳ್ಕೋಬೇಕು, ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಅದ್ಭುತ ಮಾಡಬೇಕಾದ್ರೆ ನಮ್ಮ ನಂಬಿಕೆ ಅತಿ ಪ್ರಾಮುಖ್ಯ. ನಂಬಿಕೆ ಇಲ್ಲದೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲ್ಲ. ಎರಡನೇದಾಗಿ, ನಮ್ಮ ನಂಬಿಕೆಯ ಮಟ್ಟವು ಅದು ಬೆಳೆದು ಬರುವಂಥದ್ದಾಗಿರಬೇಕು. ಎಷ್ಟು ಅರ್ಥ ಆಗ್ತಾ ಇದೆ? ಇವತ್ತು ಕಲೀಲಿಕ್ಕೆ ಹೋಗುವಂಥದ್ದು ಏನು ಸಂಗತಿ ಗೊತ್ತುಂಟಾ? ನಮ್ಮ ನಂಬಿಕೆ ಮೇರೆಗಳನ್ನು ನಾವು ವಿಸ್ತರಿಸಬೇಕು. ಎಲ್ಲರೂ ಅರಿಕೆ ಮಾಡಿದ್ರು, ಹೇಳಿ ನೋಡುವ. ನನ್ನ ನಂಬಿಕೆಯ ಮಟ್ಟವನ್ನು ಇವತ್ತಿನಿಂದ ನಾನು ಬೆಳೆಸಲು ಹೋಗುತ್ತೇನೆ. ನನ್ನ ನಂಬಿಕೆಯ ಮೇರೆಯನ್ನು ನಾನು ಈ ದಿನ ವಿಸ್ತರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯ. ನೋಡಿ, ಸತ್ಯವೇದ ಓದುವಾಗ ಯೇಸು ಕ್ರಿಸ್ತನ ಭೂಮಿಗೆ ಬಂದಾಗ ನಂಬಿಕೆ ಇಲ್ಲದ ಕಡೆ ಅದ್ಭುತಗಳನ್ನು ಮಾಡಲಿಲ್ಲ. ಎಲ್ಲಿ ನಂಬಿಕೆ ಇರಲಿಲ್ಲವೋ ಅಲ್ಲಿ ಆತನು ಯಾವುದೇ ಕಾರ್ಯಗಳನ್ನು ಮಾಡಲಿಲ್ಲ. ಮತ್ತೆ 13:58 ಓದಿ. ಮತ್ತೆ 13:58 ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ಆದರೆ ಇದಕ್ಕಿಂತಲೂ ಅನೇಕ ಸಂಗತಿಗಳನ್ನು, ನಿಮ್ಗೆ ಗೊತ್ತಿಲ್ಲದ ಅನೇಕ ಒಳ್ಳೆ ಸಂಗತಿ ಕಲಿಸ್ಲಿಕ್ಕೆ ಹೋಗ್ತೇನೆ ಇವತ್ತು ನಾನು. ಅವರು ಆತನನ್ನು ನಂಬದೆ ಹೋದದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಮಾರ್ಕ 6:1-6 ಓದಿಕೊಳ್ಳೋಣ. ಬುಕ್ ಆಫ್ ಮಾರ್ಕ್ ಚಾಪ್ಟರ್ 6 1-6. ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಎಲ್ಲಿ ಬರ್ತಾ ಇದ್ದಾನೆ? ತನ್ನ ಸ್ವಂತ ಊರಿಗೆ ಆತನು ಬರ್ತಾ ಇದ್ದಾನೆ.
ಶಿಷ್ಯರು ಆತನ ಹಿಂದೆಯೇ ಬಂದರು. ಶಿಷ್ಯರು ಆತನ ಹಿಂದೆ ಬಂದರು. ಸಬ್ಬತ್ ದಿನ ಬಂದಾಗ ಸಬ್ಬತ್ ದಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಆಶ್ಚರ್ಯಪಟ್ಟು ಎಲ್ಲರೂ ಕೇಳಿ ಆಶ್ಚರ್ಯಪಟ್ಟು ಇವನಿಗೆ ನೋಡಿ, ಯೇಸು ಸ್ವಾಮಿಗೆ ವಿದ್ಯಾಭ್ಯಾಸ ಇಲ್ಲ. ಮೊದಲನಾಗಿ ಏನಿಲ್ಲ. 7ನೇ ಅಧ್ಯಾಯ 14 ವಾಕ್ಯ ಓದಿ. ಯೋಹನ್ನನ ಸುವಾರ್ತೆ 7:14, ಬುಕ್ ಆಫ್ ಜಾನ್ ಗಾಸ್ಪಲ್ 7:14-15 ಓದಿ. ಜಾತ್ರೆಯ ಮಧ್ಯಕಾಲದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಯೆಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ನೋಡಿ, ಆತನಿಗೆ ಮೊದಲನಾಗಿ ವಿದ್ಯಾಭ್ಯಾಸ ಇಲ್ಲ, ಎರಡನೇದಾಗಿ ಶಾಸ್ತ್ರಾಭ್ಯಾಸ ಇಲ್ಲ. ಆತನಿಗೆ ಬೈಬಲ್ ಬಗ್ಗೆ ಏನು ಗೊತ್ತಿಲ್ಲದಂತ ವ್ಯಕ್ತಿ, ಯಾವುದೇ ವಿದ್ಯೆಯನ್ನು ಮಾಡದಂತ ವ್ಯಕ್ತಿ. ಆತನು ಈ ಸೆಕ್ಯುಲರ್ ಲೋಕಪ್ರಕಾರವಾದ ವಿದ್ಯೆ ಕೂಡ ಇಲ್ಲ, ಧರ್ಮಶಾಸ್ತ್ರಕ್ಕೆ ಸಂಬಂಧವಾದ ವಿದ್ಯೆ ಕೂಡ ಇಲ್ಲ. ಆತನು ಅಸಾಧಾರಣವಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಕಲಿಸ್ತಾ ಇದ್ದಾನೆ. ಅಲ್ಲಲೂಯ್ಯ. ಅಂದರೆ ಆತನ ಮೇಲೆ ಯಾರಿದ್ದಾನೆ? ಪವಿತ್ರ ಆತ್ಮನಿದ್ದಾನೆ. ಪ್ರೈಸ್ ಗಾಡ್. ಮುಂದೆ ಓದಿ. ಮಾರ್ಕ 6. ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಾವು? ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಾವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನು ಪಡೆದಿರುವ ಈ ಜ್ಞಾನ ಏನು? ಇವನ ಕೈಯಿಂದ ಇಂಥ ಮಹತ್ ಕಾರ್ಯಗಳು ಆಗುವುದೇನು? ಇವನ ಕೈಯಿಂದ ನೋಡಿ, ಯೇಸುವಿನ ಕೈಯಿಂದ ಅವರು ಮಹತ್ ಕಾರ್ಯಗಳು ಆಗುವಂಥದ್ದನ್ನು ಕಾಣ್ತಾ ಇದ್ದಾರೆ. ಯೇಸುವಿನ ಕೈಯಿಂದ ಅದ್ಭುತಗಳು ಆಗುವುದನ್ನು ಕಾಣ್ತಾ ಇದ್ದಾರೆ. ಮುಂದೆ ಓದಿ. ಇವನು ಆ ಬಡಗೆಯಲ್ಲವೇ? ಇವನು ಬಡಗೆಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸಿಮೋನ ಇವರ ಅಣ್ಣನಲ್ಲವೇ? ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಆತನ ವಿಷಯಕ್ಕೆ ಏನಾಗ್ತಾ ಇದ್ದಾರೆ? ಬೇಸರ. ಉಪದೇಶ ಮಾಡ್ತಾ ಇದ್ದಾನೆ, ಮಹತ್ ಕಾರ್ಯಗಳನ್ನು ಮಾಡ್ತಾ, ಜನರಿಗೆ ಬಿಡುಗಡೆ ಆಗ್ತಾ ಇದೆ, ಸೌಖ್ಯ ಆಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಅದು ಆತನ ಕುರಿತಾಗಿ ಏನ್ ಮಾಡ್ತಾ ಇದ್ದಾರೆ? ಅವರು ಬೇಸರ ಪಡ್ಕೊಳ್ತಾ ಇದ್ದಾರೆ. ಮುಂದೆ ಓದಿ. ಯೇಸು ಅವರಿಗೆ ಪ್ರವಾದಿಯು ಬೇರೆ ಎಲ್ಲಿಯಾದರೂ ಅವರಿಗೆ ಮರ್ಯಾದೆ ಉಂಟು? ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಮರ್ಯಾದೆ ಉಂಟು. ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು. ಮುಗಿಲಿಲ್ಲ. 6 ವಾಕ್ಯ. ಆತನು ಅಲ್ಲಿ 5-6 ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ನೋಡಿ, ಆತನಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಗಿಲಿಲ್ಲ ವಾಕ್ಯ. ಅವರು ತನ್ನನ್ನು ನಂಬದೆ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು. ಯಾಕೆ ಮಹತ್ ಕಾರ್ಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಸ್ವಾಮಿ? ಕೆಲವರು ಮಾತ್ರ ಅಲ್ಲಿ ಸ್ವಸ್ಥರಾಗ್ತಾ ಇದ್ದಾರೆ, ಕೆಲವರಿಗೆ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಕಾರಣ ಅವರ ಅಪನಂಬಿಕೆ, ಅವರಲ್ಲಿದ್ದಂಥ ವಿಶ್ವಾಸ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಂಬಿಕೆ ಇಲ್ಲದೆ ಹೋದರೆ ಅದ್ಭುತಗಳನ್ನು ಕಾಣ್ಲಿಕ್ಕಾಗಲ್ಲ. ಅಲ್ಲಲ್ಲಿ ಬಿಡುಗಡೆಗಳನ್ನು ಕಾಣ್ಲಿಕ್ಕಾಗಲ್ಲ. ಅದೆಷ್ಟೇ ದೊಡ್ಡ ಕಾರ್ಯವಾಗಿರಲಿ, ಎಷ್ಟೇ ದೊಡ್ಡ ಸಮಸ್ಯೆ ಆಗಿರಲಿ. ಅಲ್ಲಲ್ಲಿಯ ನಾವು ನಂಬಿಕೆ ಬೇಕು. ದೇವರು ನಂಬುವಾಗ ದೇವರೇನು ಮಾಡ್ತಾನೆ? ಆ ವಿಷಯದಲ್ಲಿ ಅದ್ಭುತವಾದ ಬಿಡುಗಡೆ ಕೊಡ್ಲಿಕ್ಕೆ ಹೋಗುತ್ತಾನೆ. ಮತ್ತೆ 9:28 ಓದಿ. ಮ್ಯಾಥ್ಯೂ 9:28. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವನನ್ನು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ? ನಾನು ಇದನ್ನು ಮಾಡಬಲ್ಲೆನೆಂಬುದಾಗಿ ನಂಬುತ್ತೀರೋ? ಕೆಲವರಿಗೆ ಏನು ಗೊತ್ತುಂಟ? ಕೆಲವು ಕಡೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಕೆಲವು ದೇಶಗಳಿಗೆ ಹೋದಾಗ ಕೆಲವರು ಈ ರೀತಿಯಲ್ಲಿ ಹೇಳುವರಿರ್ತಾರೆ. ಪ್ರಾರ್ಥನೆಗೆ ಬಂದು ಲೈನಲ್ಲಿ ನಿಂತಿದ್ದಾರೆ. ಇದು 18 ವರ್ಷದಿಂದ ಇದೆ, ಇದು 20 ವರ್ಷದಿಂದ ಇದೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ ಇಷ್ಟು ವರ್ಷದಿಂದ, ಅದು ಹೋಗುದಿಲ್ಲ, ಅದು ನೀವು ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಪ್ರೇಯರ್ ಮಾಡಿಸ್ಕೊಳ್ಳೋದು?
ಆಲ್ರೆಡಿ ಮೈಂಡಲ್ಲಿ ಡಿಸೈಡ್ ಮಾಡಿಕೊಂಡು ಬಂದಿದ್ದಾರೆ, ಅದು ಹೋಗುವುದಿಲ್ಲ ಎಂಬುದಾಗಿ, ಅದು ಸೌಖ್ಯ ಆಗುವುದಿಲ್ಲ ಎಂಬುದಾಗಿ. ಅಲ್ಲಲ್ವಿಯ, ಇಲ್ಲಿ ಯೇಸು ಕೇಳುವಂತ ಪ್ರಶ್ನೆ ಏನಾಗಿದೆ? ನಾನು ಇದನ್ನು ಮಾಡಬಲ್ಲೆನೆಂಬುದಾಗಿ ನೀವು ನಂಬುತ್ತೀರೋ? ಓಕೆ, ಮಾರ್ಕ 9:14-29 ವಾಕ್ಯಕ್ಕೆ ಬನ್ನಿ. ಬುಕ್ ಆಫ್ ಮಾರ್ಕ್ ಚಾಪ್ಟರ್ 9 14-29. ತರುವಾಯ ಅವರು ಉಳಿದ ಶಿಷ್ಯರ ಬಳಿಗೆ ಬಂದು ಅವರ ಸುತ್ತಲೂ ಜನರ ದೊಡ್ಡ ಗುಂಪು ಇರುವುದನ್ನು, ಅಂದ್ರೆ ಕರ್ತನಾದ ಯೇಸು ಸ್ವಾಮಿ ಆ ಮೇಲಿನ ವಾಕ್ಯ ಅಂದ್ರೆ 1ನೇ ವಾಕ್ಯದಿಂದ 13 ವಾಕ್ಯದವರೆಗೆ ನಾವು ಧ್ಯಾನ ಮಾಡಿದರೆ ಎಲ್ಲಿ ಹೋಗಿದ್ದ? 3 ಜನ ಶಿಷ್ಯರೊಂದಿಗೆ ಪೇತ್ರ, ಯಾಕೋಬ, ಯೋಹನ್ನರನ್ನು ಕರ್ಕೊಂಡು ರೂಪಾಂತರ ಬೆಟ್ಟಕ್ಕೆ ಹೋಗಿದ್ದ. ಬೆಟ್ಟದ ಬುಡದಲ್ಲಿ ಉಳಿದ 9 ಶಿಷ್ಯರಿದ್ದಾರೆ. ಆ 9 ಶಿಷ್ಯರ ಬಳಿಗೆ ಒಂದು ತಂದೆ ಬರ್ತಾ ಇದ್ದಾನೆ ತನ್ನ ಮಗನ ಬಿಡುಗಡೆಗೋಸ್ಕರವಾಗಿ. ಆ ಘಟನೆ ಇಲ್ಲಿ ಬರೆದಿದೆ, ಓದಿ 14ನೇ ವಾಕ್ಯದಿಂದ. ದೊಡ್ಡ ಗುಂಪು ಇರುವುದನ್ನು ಅವರ ಸಂಗಡ ಶಾಸ್ತ್ರಿಗಳು ತರ್ಕ ಮಾಡುವುದನ್ನು ಕಂಡರು. ಕೂಡಲೇ ಆ ಗುಂಪಿನವರೆಲ್ಲರೂ ಯೇಸುವನ್ನು ಕಂಡು ಬಹು ಆಶ್ಚರ್ಯಪಟ್ಟು ಆತನ ಬಳಿಗೆ ಓಡಿ ಬಂದು ಆತನನ್ನು ವಂದಿಸಿದರು. ಆತನು ಶಾಸ್ತ್ರಿಗಳನ್ನು, ಇವರ ಸಂಗಡ ಏನು ತರ್ಕ ಮಾಡುತ್ತೀರಿ ಎಂದು ಕೇಳಿದಕ್ಕೆ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನು ನಿನ್ನ ಬಳಿಗೆ ಕರಕೊಂಡು ಬಂದೆವು. ಅವನಿಗೊಂದು ಮೂಗದೆವ್ವ ಹಿಡಿದಿದೆ. ಏನ್ ಹಿಡಿದೆ? ಅವನಿಗೆ ಮೂಗದೆವ್ವ ಹಿಡಿದಿದೆ. ಅದು ಎಲ್ಲಿ ಅವನ ಮೇಲೆ ಬಂದರು ಅವನನ್ನು ಕೆಡವುತ್ತದೆ. ನೋಡಿ, ಈ ಅವಘಡಗಳನ್ನುಂಟು ಮಾಡುವುದು, ಆತ್ಮಹತ್ಯೆಗೆ ಪ್ರೇರಿಸುವಂಥದ್ದು, ಇವೆಲ್ಲ ಯಾರ ಕಾರ್ಯಗಳು? ದುರಾತ್ಮನ ಕಾರ್ಯಗಳು. ಅದರಿಂದ ಒಂದು ದುರಾತ್ಮ ಇರ್ತದೆ. ಒಂದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಮುಂದಾಗುವುದಾದರೆ ಅದರಿಂದ ಸುಸೈಡ್ ಆತ್ಮ ಇರ್ತದೆ. ಒಂದು ವ್ಯಕ್ತಿ ಅವಘಡ ತರುವಂಥದ್ದು ಕೂಡ ಯಾವುದು? ದುರಾತ್ಮಗಳಾಗಿದೆ. ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಓದಿ. ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ. ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಅದಕ್ಕಾತನು, ಈಗ ಶಿಷ್ಯರನ್ನು ಯೇಸು ಗದರಿಸ್ತಾ ಇದ್ದಾನೆ. ಯೇಸು ತನ್ನ ಶಿಷ್ಯರನ್ನು ಗದರಿಸಿದೆ. ಎಲ್ಲಾ ನಂಬಿಕೆ ಇಲ್ಲದಂತ ಸಂತಾನವೇ, ಇನ್ನೆಷ್ಟು ಅಂದ್ರೆ ನೀವು ನಂಬಿಕೆಯಲ್ಲಿ ಬೆಳೆಯುವುದಕ್ಕೆ ಇಷ್ಟೆಲ್ಲ ಯೇಸು ಕ್ರಿಸ್ತನು ಮಾಡುವ ಅದ್ಭುತ ಕಾಣ್ತಾ ಇದ್ದಾರೆ. ಅವರ ಮೂಲಕಗಳು ಯೇಸು ಅದ್ಭುತ ಮಾಡ್ತಾ ಇದ್ದಾನೆ. ಆದ್ರೆ ಒಂದು ದೆವ್ವ ಬಿಡಿಸ್ಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಅದಕ್ಕೆ ಸ್ವಾಮಿ ಅವರ ಅಪನಂಬಿಕೆಗಾಗಿ ಏನ್ ಮಾಡ್ತಾನೆ? ಈ ಒಂದು ಸಾರಿ ಮಾತ್ರ ಅಲ್ಲ, ಅನೇಕ ಸ್ಥಳಗಳಲ್ಲಿ ಅವರ ಅಪನಂಬಿಕೆಗೆ ಯೇಸು ಏನ್ ಮಾಡಿದ್ದಾನೆ? ಶಿಷ್ಯರನ್ನು ಗದರಿಸುವುದನ್ನು ನಾವು ಕಾಣ್ತೇವೆ. ಮತ್ತಾಯ 8:23-27 ಕೂಡ ನಾವು ಕಾಣ್ತೇವೆ. ದೋಣಿಯಲ್ಲಿ ಹೋಗುವಾಗ ಬಿರುಗಾಳಿ ಬಂತು, ಯೇಸು ಮಲಗಿದ್ದ, ಅವರ ಅಪನಂಬಿಕೆ ಗದರಿಸಿದ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 22-32 ವಾಕ್ಯದಲ್ಲಿ ಅಲ್ಲಿ ಕೂಡ ದೋಣಿಯಲ್ಲಿ ಆಚೆದಡೆ ಹೋಗುವಾಗ ಬಿರುಗಾಳಿ ಬಂತು, ಪೇತ್ರನ ನೇಮ ನಡೆದ. ಅಲ್ಲಿ ಕೂಡ ಅವರ ಅಪನಂಬಿಕೆಗೆ ಯೇಸು ಇದು ಮಾಡುವಂಥದ್ದನ್ನು ಕಾಣ್ತೇವೆ. ಹಾಗಾದ್ರೆ ಇಲ್ಲಿ ಶಿಷ್ಯರಲ್ಲಿ ಒಂದು ಅಪನಂಬಿಕೆ ಇರುವಂಥದ್ದನ್ನು ಕಾಣ್ತೇವೆ. ಇದರಿಂದಾಗಿ ಅವರಿಗೆ ದುರಾತ್ಮನ ಬಿಡಿಸ್ಲಿಕ್ಕೆ ಆಗಲಿಲ್ಲ. ಅಪನಂಬಿಕೆ ಇದ್ದರೆ ಸೇವೆ ಮಾಡುವ ನಮ್ಮೊಳಗೆ ಅಪನಂಬಿಕೆ ಇರಬಾರದು, ಸೇವೆ ಹೊಂದುವಂತ ಜನರಲ್ಲಿ ಅಪನಂಬಿಕೆ ಇರಬಾರದು. ಅಲ್ಲೆಲೂಯಾ. ಓಕೆ, ಮುಂದೆ ಓದಿ. ಇನ್ನೆಷ್ಟು ದಿನ ನಿಮ್ಮಲ್ಲಿ ಸಹಿಸಿಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅಂತ ಯೇಸು ಹೇಳ್ತಾನೆ. ಮುಂದೆ ಓದಿ. ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ
ಹೊರಳಾಡಿದನು. ಯೇಸು ಅವನ ತಂದೆಯನ್ನು ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಆ. ಎಂದು ಕೇಳಿದಾಗ ಅವನು ಆ, ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ಕೊಲ್ಲಬೇಕೆಂದು, ಅದರ ಅರ್ಥ ಏನು? ಅವಘಡದ ಆತ್ಮ. ಯಾವ ಆತ್ಮ? ಅವಘಡದ ಆತ್ಮ. ಪ್ರೈಸ್ ಗಾಡ್. ಕೆಲವು ಅಪಘಾತಗಳು ಸಂಭವಿಸುವಂಥದ್ದು ಸಾಮಾನ್ಯವಾಗಿ ಅಲ್ಲ, ಅದರಿಂದ ದುರಾತ್ಮಗಳಿರ್ತದೆ. ಮುಂದೆ ಬದಿ. ನಿನ್ನ ಕೈಯಲ್ಲಿ ಏನಾದರೂ ಆಗುವ ಹಾಗಿದ್ದರೆ, ನಿನ್ನ ಕೈಯಲ್ಲಿ ಏನಾದ್ರೂ ಆಗುವ ಆಗಿದ್ದರೆ, ನಮ್ಮ ನೋಡಿ ಯಾರಿಗೆ ಕೇಳ್ತಾ ಇದ್ದಾನೆ ಅವನು? ಆ ತಂದೆ ಯೇಸುವಿಗೆ ಹೇಳ್ತಿದ್ದಾನೆ. ಅನೇಕ ಸಮಯಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ನಮಗೆ ನಂಬಿಕೆ ಇರ್ತದೆ, ಕೆಲವೊಂದು ಸಂಗತಿ ಆಗುತ್ತದೆ ನಂಬಿಕೆ ಇರೋದಿಲ್ಲ. ಆ ತಂದೆ ಶಿಷ್ಯರಿಗೆ ಆಗ್ಲಿಲ್ಲ ಅಂತ ಗೊತ್ತಾಯ್ತು, ತೊಂದರೆ ಇಲ್ಲ. ಈಗ ಬಂದದ್ದು ಯಾರ ಬಳಿ? ಭೂಮಿ ಆಕಾಶ ಉಂಟು ಮಾಡಿದ ದೇವರ ಬಳಿ ಆತನ ಬಂದಿದ್ದಾನೆ. ಕರ್ತನ ಯೇಸುವಿನ ಬಳಿ ಬಂದಿದ್ದಾನೆ. ಆತನಿಗೆ ಬಂದು ಹೇಳ್ತಾ ಇದ್ದಾನೆ, ಶಿಷ್ಯರಿಂದ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿನ್ನಿಂದ ಏನಾದ್ರೂ ಮಾಡ್ಲಿಕ್ಕಾದ್ರೆ ಮಾಡು. ನಿನ್ನ ಕೈಲಿ ಆಗುವುದಿದ್ರೆ ಮಾಡು. ಅದರ ಅರ್ಥ ಏನು ಗೊತ್ತುಂಟಾ? ನಿನ್ನ ಕೈಲಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನಿನ್ನ ಕೈಯಲ್ಲಿ ಇವತ್ತು ನಾವಿರೋ ಪರಿಸ್ಥಿತಿಯಲ್ಲಿ ನಾವು ಅಪನಂಬಿಕೆಯಿಂದ ನಾವು ಪ್ರಾರ್ಥಿಸುವುದಾದರೆ ಅದು ಆಗ್ತದೋ ಇಲ್ವೋ, ಆಗ್ತದೋ ಇಲ್ವೋ, ಯೇಸು ಆ ವಿಷಯದ ಬಿಡುಗಡೆ ಕೊಡ್ತಾನೋ ಇಲ್ವೋ. ಅಪನಂಬಿಕೆನ ಮಾಡುವುದಾದರೆ ಅದ್ಭುತ ಕಾಣಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ನಾವು ನಂಬಿಕೆಯ ಮೇರೆಗಳನ್ನು ವಿಸ್ತರಿಸದೆ ಹೋದರೆ, ಅಂದ್ರೆ ಕೆಲವರಿಗೆ ನಂಬಿಕೆ ಏನು ಗೊತ್ತುಂಟ? ಚಿಕ್ಕ ತಲೆನೋವು ಮಾತ್ರ ಹೋಗುತ್ತದೆ, ಚಿಕ್ಕ ಜ್ವರ ಮಾತ್ರ ಹೋಗುತ್ತದೆ ಪ್ರಾರ್ಥನೆಯಲ್ಲಿ, ಅಥವಾ ಚಿಕ್ಕ ಕೈ ನೋವು ಕಾಲು ನೋವು ಮಾತ್ರ ಹೋಗುತ್ತದೆ, ಕುರುಡುತನ ಹೋಗುವುದಿಲ್ಲ, ಕಿವುಡ್ತನ ಹೋಗುವುದಿಲ್ಲ, ಮೂಗತನ ಹೋಗುವುದಿಲ್ಲ, ಕಾಲು ಬರಲ್ಲ ಕುಂಟನಿಗೆ, ಸತ್ತವರು ಎದ್ದು ಬರಲ್ಲ, ಅಥವಾ ನಮ್ಮ ಆರ್ಥಿಕ ವಿಷಯಗಳಿಗೆ ಅದ್ಭುತ ನಡೆಯುವುದಿಲ್ಲ, ತಡೆ ಹಿಡಿಯಲ್ಪಟ್ಟ ಕಾರ್ಯಗಳು ಆಗುವುದಿಲ್ಲ, ಕೆಲವು ಅಸಾಧಾರಣವಾದ ವಿಷಯಗಳ ಮೇಲೆ ಆಗುತ್ತದೆ ಎಂಬುದಾಗಿ ಕೆಲವರಿಗೆ ನಂಬಿಕೆ ಇರುವುದಿಲ್ಲ. ಕಾರಣ ಅವರು ಒಂದು ಮಟ್ಟದಲ್ಲಿ ತಮ್ಮ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಒಂದು ಮಟ್ಟ ಇದೆ ನಂಬಿಕೆ, ಇಷ್ಟು ಆಗ್ತದೆ, ಅದಕ್ಕಿಂತ ಮೇಲೆ ಆಗ್ಲಿಕ್ಕಿಲ್ಲ, ಆಗುವುದಿಲ್ಲ. ಅದಕ್ಕೆ ಅವನು ಹೇಳ್ತಿದ್ದ, ತಂದೆ ನಿನ್ನ ಕೈಯಲ್ಲಿ ಏನಾದರೂ ಆಗುವುದಾದರೆ ಮಾಡು. ಯೇಸುವಿನ ಬಳಿ ಬಂದು ಯೇಸುಗೆ ಹೇಳ್ತಿದ್ದಾನೆ, ನಿನ್ನ ಕೈಯಲ್ಲಿ ಆಗೋದಾದರೆ. ಇದನ್ನು ಈ ರೀತಿ ಹೇಳ್ಬೋದು, ನಾನು ಆ ಆಸ್ಪತ್ರೆಗೆ ಹೋಗಿದ್ದೆ, ಈ ಆಸ್ಪತ್ರೆಗೆ ಹೋಗಿದ್ದೆ, ಆ ಅಧಿಕಾರಿ ಬಳಿ ಹೋಗಿದ್ದೆ, ಇವರ ಬಳಿ ಅವರ ಬಳಿ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಯೇಸುವೆ ಅವರಿಲ್ಲಿ ಎಲ್ಲಿ ಕೂಡ ಆಗಲಿಲ್ಲ, ನಿನ್ನ ಕೈಯಲ್ಲಿ ಆಗುವುದಾದರೆ ಮಾಡು. ಎಷ್ಟಿಗೆ ಅರ್ಥ ಆಗ್ತಾ ಹೌದು? ಹಲ್ಲೆಲೂಯಾ. ನಮ್ಮ ಆಶ್ರಯ ಯೇಸು ಸ್ವಾಮಿ ಆಗಿರಬೇಕು. ನಮ್ಮ ಆಶ್ರಯ ಯಾರಾಗಿರಬೇಕು? ಕ್ರಿಸ್ತನನ್ನು ಆಶ್ರಯಿಸುವಾಗ ಕ್ರಿಸ್ತನು ಅದ್ಭುತ ಕಾರ್ಯ ನಮಗೆ ಮಾಡ್ತಾನೆ. ಕೆಲವೊಮ್ಮೆ ಬಿಡುಗಡೆಗಾಗಿ ಅಲ್ಲಿ ಓಡ್ತೇವೆ, ಇಲ್ಲಿ ಓಡ್ತೇವೆ, ಎಲ್ಲ ಇರ್ತದೆ, ಎಲ್ಲಿ ಕೂಡ ಬಿಡುಗಡೆ ಸಿಗುವುದಿಲ್ಲ. ಕಾರಣ ನಮಗೆ ನಂಬಿಕೆ ಇಲ್ಲ. ಯಾರು ನಂಬ್ತೇವೆ ನಾವು? ಓ, ಅವರಿಗೆ ಈ ವರ ಇದೆ, ಇವರಿಗೆ ಈ ವರ ಇದೆ, ಅವರಿಗೆ ಈ ಅಭಿಷೇಕ ಇದೆ, ಅವರಿಗೆ ಈ ಅಭಿಷೇಕ ಇದೆ. ಅವರು ಪ್ರೇಯರ್ ಮಾಡಿದ್ರೆ ಖಂಡಿತ ಒಂದು ಬಿಡುಗಡೆ, ಅವರು ಪ್ರೇಯರ್ ಮಾಡಿದ್ರೆ ಅಸಾಧಾರಣ ಪ್ರಭಾದನೆ ಬರ್ತದೆ, ಅವರು ಪ್ರೇಯರ್ ಮಾಡಿದ್ರೆ ಹೀಗೆ ಆಗುತ್ತದೆ. ಹಲ್ಲೆಲೂಯಾ. ತಂದೆ ಏನು ಹೇಳ್ತಾರೆ ಯೇಸುವಿಗೆ? ಅವರಿಂದ ಆಗಲಿಲ್ಲ, ನಿನ್ನ ಕೈಯಲ್ಲಿ ಏನಾದರೂ ಆಗೋದಾದರೆ ಮಾಡು. ಒಂದು ಸೀಕ್ರೆಟ್ ಹೇಳಿ ಕೊಡ್ತಾನೆ. ನಮ್ಮ ಜೀವಿತ ಎಷ್ಟೇ ಅಸಾಧಾರಣ ಪರಿಸ್ಥಿತಿ ಇರಲಿ, ದೇವರು ಯೇಸು ಸ್ವಾಮಿಯನ್ನು ಆಶ್ರಯಿಸುವಾಗ ಆತನು ನಮಗೆ ಇರುವ ಸ್ಥಳದಲ್ಲಿ ಬಿಡುಗಡೆ ಕೊಡುತ್ತಾನೆ. ಅಲ್ಲಿ ಓಡುವಂಥ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿ ಓಡಿ ಆ ವ್ಯಕ್ತಿ ಈ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟು ಹೋಗುವಾಗ ನಿರಾಶೆಯಿಂದ ತಿರುಗಿ ಬರಬೇಕಾಗ್ಬೋದು ನಾವು. ಹಲ್ಲೆಲೂಯಾ. ನಿರಾಶೆಯಿಂದ ತಿರುಗಿ ಬರ್ತೇವೆ ನಾವು. ಆದರೆ ಕ್ರಿಸ್ತನನ್ನು ಆಶ್ರಯಿಸುವಾಗ
ಕ್ರಿಸ್ತನನ್ನು ಆತುಕೊಳ್ಳುವಾಗ, ಆತನ ಮೇಲೆ ನಂಬಿಕೆ ಇಡುವಾಗ ಆತನ ಬಿಡುಗಡೆ ಕೊಡ್ತಾರೆ. ಒಂದು ವಾಕ್ಯ ಓದಿ, ಏಷ್ಯಾ 49:23, ಐಸಾ 14:23. ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯರು ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದ ಧೂಳವನ್ನು ನೆಕ್ಕುವರು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ಏನಂತೆ ನಿನಗೆ ಗೊತ್ತಾಗುವುದು. ಯೋವೇಲ್ 2:27 ಓದಿ. Joel chapter 2:27. Book of Joel chapter 2 verses 27 ಓದಿ. ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಯೇಸುವನ್ನು ನಿರೀಕ್ಷಿಸಿದರೆ, ಯೇಸು ಕ್ರಿಸ್ತನ ನಂಬಿದರೆ ಆ ವ್ಯಕ್ತಿಗೆ ಆಶಾಭಂಗ ಇಲ್ಲ. ರೋಮ 9:33 ಓದಿ. Romans 9:33. ಮತ್ತು ಪ್ರಭಾವ ಹೊಂದುವುದಕ್ಕೆ ನಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾ ಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು 9:23 ಅಲ್ಲ, 9:33, 23 ಅಂತ ಹೇಳಿದ್ನ. ಇಗೋ, ಚೀಯೋನಿನಲ್ಲಿ ಎಡವುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ ಅದರ ಮೇಲೆ ನಂಬಿಕೆ ಇಡುವವನು ಆಶಾ ಭಂಗ ಪಡುವುದಿಲ್ಲವೆಂತಲೂ. ಹಲ್ಲೆಲೂಯಾ. ಅದರ ನಂಬಿಕೆ ಇಡುವವರು ಆಶಾ ಭಂಗ ಪಡುವುದಿಲ್ಲವೆಂತಲೂ ಶಾಸ್ತ್ರದಲ್ಲಿ ಬರೆದಿದೆ. ಆಮೆನ್. ಯಾವುದು ಆ ಬಂಡೆ? ಯೇಸು ಎಂಬ ಬಂಡೆ, ಯೇಸು ಎಂಬ ಕಲ್ಲು. ಹಲ್ಲೆಲೂಯಾ. ರೋಮ 10:11 ಓದಿ. ರೋಮನ್ಸ್ 10:11. ರೋಮ 10:11. ಆತನ ಮೇಲೆ ನಂಬಿಕೆ ಇಡುವವರು ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಆತನಲ್ಲಿ ನಂಬಿಕೆ ಇಡುವರು ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆಯಷ್ಟೇ. ಆಮೆನ್. ಹಾಗಾದ್ರೆ ಕ್ರಿಸ್ತನನ್ನು ನಂಬುವಂತಹ, ಆತನ ಮೇಲೆ ನಂಬಿಕೆ ಇಡುವಂತಹ ಯಾರಿಗೂ ಆಶಾಭಂಗ ಇಲ್ಲವೇ ಇಲ್ಲ. ಮನುಷ್ಯನನ್ನು ನಂಬುವುದಾದರೆ, ದೇವರಿಡುವಂಥ ನಂಬಿಕೆ ನೋಡಿ, ವಾಕ್ಯ ಕೂಡ ಹೇಳ್ತದೆ ಅದನ್ನೇ. ಯೆರೆಮೀಯ 17:9, ಜೆರೆಮೀಯ 17:5, 17:5. ಯೆರೆಮೀಯ ಏನು ಹೇಳ್ತದೆ? ಮನುಷ್ಯ ಮಾತ್ರದ ಯೆಹೋವನನ್ನು ತೊರೆದು ಮನುಷ್ಯ ಮಾತ್ರದವರನ್ನು ತಮ್ಮ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನಮ್ಮ ನಂಬಿಕೆ ಪರಿಪೂರ್ಣವಾಗಿ ಕರ್ತನ ಮೇಲೆ ಇಡುವಾಗ ನಮಗೆ ಬೇಕಾದ ಅದ್ಭುತಗಳನ್ನು ಆತನು ನಮಗಾಗಿ ಮಾಡುತ್ತಾನೆ. ಈ 41 ದಿವಸದ ಈ ಉಪವಾಸ ಕೂಟ ಯಾರಿಗೋಸ್ಕರ ಇಟ್ಟದ್ದು? ಸಭೆಗೋಸ್ಕರವಾಗಿ, ಬ್ರೇಕ್ ಥ್ರೂಗಾಗಿ, ಒಂದು ಆಶೀರ್ವಾದ ಪ್ರತಿಯೊಬ್ಬರು ಹೊಂದಿಕೊಳ್ಳಬೇಕೆಂಬುದಕ್ಕಾಗಿ. ಹಲ್ಲೆಲೂಯಾ. ಅನೇಕರಿಗೆ ಮನೆಯಲ್ಲಿ ಫ್ರೀ ಆಗಿರ್ತಾರೆ, ಸಭೆಯಲ್ಲಿ ಫ್ರೀ ಆಗಿರ್ತಾರೆ, ಮನಸ್ಸು ಮಾಡಿದ್ರೆ ಬರಬಹುದು. ನಾನು ವಿದೇಶಕ್ಕೆ ಹೋದಾಗ ಅಯ್ಯ ಕೂಡ ನೋಡಿದ್ದಾರೆ, ಪ್ರಸಾದ್ ನೋಡಿದ್ದಾರೆ ಕೂಡ, ಬಾರಿನಲ್ಲಿ ಕೂಡ ರಾತ್ರಿಯಲ್ಲಿ ಕೆಲಸ ಮಾಡಿಕೊಂಡು ಅವ್ರು ರಾತ್ರಿಯ ಕೂಟಗಳಿಗೆ ಬರ್ತಾರೆ. ಅಷ್ಟು ಆಸೆ ಅವರಿಗೆ, ಅಷ್ಟು ಬಯಕೆ. ಅದು ಹಿಂದಿರುಗಿ ಹೋಗುವಾಗ ರಾತ್ರಿ 11 ಗಂಟೆ ಆಗ್ತದ, 11 ಗಂಟೆ ಆಗ್ತದೆ ಮಿನಿಮಮ್. ಮನೆಗೆ ಮುಟ್ಟುವಾಗ ಇನ್ನೂ ಲೇಟ್ ಆಗ್ತದೆ ಅವರವರ ಮನೆಗೆ. ಅಷ್ಟು ಅವರಿಗೆ. ಹಲ್ಲೆಲೂಯಾ. ಬಿಡುಗಡೆ ಸಿಗುವುದೇ ದೇವರ ಸಮ್ಮುಖದಲ್ಲಿ, ಬಿಡುಗಡೆ ಸಿಗುವುದೇ
ಅಲ್ಲಿ ದೇವರ ಪ್ರಸನ್ನತೆ ಇರುವಂಥ ವೇದಿಕೆಯಲ್ಲಿ ಅನೇಕರು ನಮಗೆ ಏನು ಮಾಡ್ತೇವೆ, ನಾವು ಇಗ್ನೋರ್ ಮಾಡ್ತೇವೆ ಇದನ್ನು. ಹಲ್ಲೆಲೂಯ. ಯೋನ್ 5:40 ಓದಿ. ಜಾನ್ 5:40. ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ಯೇಸು ದುಃಖದಿಂದ ಹೇಳುವಂತ ಮಾತದು. ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಿಷಯ, ಯೆರೆಮೀಯ 2:13 ದೇವರು ದುಃಖದಿಂದ ಹೇಳ್ತಾನೆ, ನೀವು ನಿಮಗೋಸ್ಕರ ಜೀವಜಲವಾದ ನನ್ನನ್ನು ತೊರೆದು ನಿಮಗೋಸ್ಕರವಾಗಿ ಇಬ್ಬಗೆಯ ಅಂದ್ರೆ ನೀರು ನಿಲ್ಲದ ಬಿರುಕು ತೊಟ್ಟಿಗಳನ್ನು ನೀನು ಏನು ಮಾಡಿದ್ದೀರಿ, ಕೊರೆದಿದ್ದೀರಿ ಅಂತ ಹೇಳಿ ಸ್ವಾಮಿ ಹೇಳ್ತಾ ಇದ್ದಾನೆ. ಜೀವ ಜಲದ ಬುಗ್ಗೆ ಆದ ನನ್ನನ್ನು ತೊರೆದು ನೀರು ನಿಲ್ಲದಂತ ಬಿರುಕು ತೊಟ್ಟಿಗಳನ್ನು ನಿಮಗಾಗಿ ತೊರೆದಿದ್ದೀರಿ, ಇಬ್ಬಗೆ ಅಪರಾಧ ಮಾಡಿದಿರಿ ಅಂತ ದುಃಖದಿಂದ ಯೇಸು ಹೇಳ್ತಾ ಇದ್ದಾನೆ. ಒಂದು ಅಪರಾಧ ಏನು, ಜಲದ ಬುಗ್ಗೆಯನ್ನು ತೊರೆಯುವಂಥದ್ದು. ಎರಡು ಅಪರಾಧ ಯಾವುದು, ನೀರು ನಿಲ್ಲದ ಬಿರುಕು ತೊಟ್ಟಿಗಳನ್ನು ತಮಗಾಗಿ ಕೊರೆಯುವಂಥದ್ದು. ಓಕೆ, ನಾವು ಮಾರ್ಕ 9ನೇ ಅಧ್ಯಾಯ ತಿರುಗಿ 22ನೇ ವಾಕ್ಯಕ್ಕೆ ನಾವು ಬರುವ. ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಯೇಸು ಅವನಿಗೆ 21ರಿಂದಲೇ ಓದಿ. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ 22 ಓದ್ಲಿಲ್ಲ ಅವಾಗ. ಓದಿ. ನಿನ್ನ ಕೈಲಿ ಏನಾದರೂ ಆಗುವ ಹಾಗೆ, ನಿನ್ನ ಕೈಯಲ್ಲಿ ಏನಾದರೂ ಆಗುವ ಆಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು. ನಿನ್ನ ಕೈಯಲ್ಲಿ ಏನಾದರೂ ಆಗುವ ಆಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು, ಅದಕ್ಕೆ ಯೇಸು ಏನು ಹೇಳ್ತಾನೆ 9:23 ನಂಬುವವನಿಗೆ ಎಲ್ಲವೂ ಸಾಧ್ಯ. ಎಲ್ಲ ರೆಡಿ, ಜೋರಾಗಿ. ನಂಬುವವನಿಗೆ ಎಲ್ಲವೂ ಸಾಧ್ಯ. ಪುನಃ ಹೇಳಿ, ನಂಬುವವನಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಕ್ಲಿಯರ್. ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ. ನಂಬುವವನಿಗೆ ಎಲ್ಲ ಸಾಧ್ಯ ಅಂದ್ರೆ ಅರ್ಥ ಏನು, ಸತ್ತಂತ ಶವವನ್ನು ಎಬ್ಬಿಸ್ಲಿಕ್ಕೂ ಸಾಧ್ಯ. ಮಕ್ಕಳನ್ನು ಇಷ್ಟೇ ವರ್ಷ ಮದುವೆ ಆಗಿ ಆದ್ರೂ ಕೂಡ ಮಕ್ಕಳನ್ನು ಕೊಡ್ಲಿಕ್ಕೆ ದೇವರಿಗೆ ಸಾಧ್ಯ. ನಿನ್ನ ಮರಣಕರ ರೋಗವನ್ನು ಗುಣ ಮಾಡಲಿಕ್ಕೆ ಯೇಸುವಿಗೆ ಸಾಧ್ಯ. ಹಲ್ಲೆಲೂಯಾ. ನೀನು ಈಗಿರುವಂತ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಯೇಸುವಿಗೆ ಸಾಧ್ಯ. ಮೇನ್ ಏನು ಗೊತ್ತು, ನಂಬಿಕೆ. ಎಲ್ಲರೂ ಜೋರಾಗಿ ಹೇಳಿ, ನನ್ನ ನಂಬಿಕೆಯು ಅಸಾಧಾರಣವಾದ ಅದ್ಭುತಗಳನ್ನು ಬಿಡುಗಡೆ ಮಾಡುತ್ತದೆ. ಪುನಃ ಹೇಳಿ, ನನ್ನ ನಂಬಿಕೆ ಅಸಾಧಾರಣವಾದ ಅದ್ಭುತಗಳನ್ನು ಬಿಡುಗಡೆಯನ್ನು ಮಾಡುತ್ತದೆ. ಹಲ್ಲೆಲೂಯಾ. 24ನೇ ವಾಕ್ಯದಲ್ಲಿ ಅವನು ಯೇಸುವಿಗೆ ಏನು ಹೇಳ್ತಿದ್ದಾನೆ, ಸ್ವಾಮಿ ನನ್ನ ನಂಬಿಕೆ ಕಡಿಮೆ ಆಗಿದ್ದರೆ ನನಗೆ ಸಹಾಯ ಮಾಡುವುದು. ಈ ವಾಕ್ಯವನ್ನು ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಕೂಗಿ, ನಂಬುತ್ತೇನೆ, ನನ್ನ ನಂಬಿಕೆ ಕಡಿಮೆ ಆಗಿದ್ದರೆ ಸಹಾಯ ಮಾಡು. ಹಾಗೇನಾಗುತ್ತದೆ, ಮುಂದೆ ಓದಿ. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಕ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೆ ಬಿದ್ದಿದ್ದರಿಂದ ಬಹು ಜನರು ಸತ್ತು ಹೋದ ಅಂದರು. ಆದರೆ ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ಯೇಸು ಮನೆಗೆ ಬಂದಾಗ ಆತನ ಶಿಷ್ಯರು ಅವನನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನನ್ನು ಏಕಾಂತದಲ್ಲಿ ಕೇಳಲು ಆತನು, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ. ಆಮೆನ್. ಹಲ್ಲೆಲೂಯಾ. ಈ ಜಾತಿಯು
ಅವರ ಅಪನಂಬಿಕೆಗೆ ಗದರಿಸಿದೆ ಸ್ವಾಮಿ. ಪುನಃ ಅವ್ರಿಗೆ ಕೇಳ್ತಾರೆ ಯಾಕೆ ನಮ್ಮ ಕೈಲಿ ಆಗಲಿಲ್ಲ ಅಂತ. ಅವ್ರಿಗೆ ಸರಿಯಾಗಿ ಹೇಳ್ತಾ ಇದ್ದಾನೆ, ಈ ಜಾತಿಯು ಉಪವಾಸ ಮತ್ತು ಪ್ರಾರ್ಥನೆಯಿಂದ ಹೊರತು ಅದು ಬಿಟ್ಟು ಹೋಗುವುದಿಲ್ಲ. ಹಾಗಾದರೆ ಪ್ರತಿಯೊಂದಕ್ಕೆ ಏನು ಬೇಕು? ನಂಬಿಕೆ. ನಮಗೆ ನಂಬಿಕೆ ಇರಬೇಕು. ನನ್ನ ವಿಷಯಕ್ಕೆ ಬಿಡುಗಡೆ ಆಗುತ್ತದೆ. ಕೆಲವೊಮ್ಮೆ ಪರಿಸ್ಥಿತಿಗಳನ್ನು ನೋಡಿಕೊಂಡು ನಾವು ಏನು ಮಾಡ್ತೇವೆ? ಆಗುತ್ತದೋ ಇಲ್ವೋ, ಏನಾಗುತ್ತದೋ ಗೊತ್ತಿಲ್ಲ ಎಂಬುದಾಗಿ. ಈಗ ಯೋಹನನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ತಿರುಗಿ ನಾವು ಬರುವ, ಅಲ್ಲಿ ನಾವು ನೋಡ್ತೇವೆ ಒಂದೆರಡು ವಾಕ್ಯದಲ್ಲಿ ಮಾರ್ತಾ, ಮರಿಯ ಹಾಗೂ ಲಾಜರನ ಕುರಿತಾಗಿರುವ ಕಿರು ಪರಿಚಯ ಅಲ್ಲಿ ನಾವು ಕಾಣ್ತೇವೆ. ಲಾಜರ ಯಾರಾಗಿದ್ದ? ಯೇಸುವಿಗೆ ಸ್ನೇಹಿತನಾಗಿದ್ದ. ಮಾರ್ತಾ, ಮರಿಯ ಯಾರಿಗಿದ್ರು? ಯೇಸುವಿಗೆ ಸೇವೆ ಮಾಡುವಂಥವರಾಗಿದ್ದರು. ಉಪಚರಿಸುವುದು, ಸೇವೆ ಮಾಡುವಂಥವರು ಆಗಿದ್ದರು. ಒಂದೇ ಮಾತ್ರ ಹೇಳಬೇಕಾದ್ರೆ, ಈ ಕುಟುಂಬ ಯೇಸು ಕ್ರಿಸ್ತನೊಂದಿಗೆ ಅತ್ಯಂತ ಒಳ್ಳೆ ಸಂಬಂಧ ಇಟ್ಟುಕೊಂಡ ಕುಟುಂಬ. ಯೇಸುವಿಗೆ ಹತ್ತಿರವಿರುವಂಥ ಕುಟುಂಬವಾಗಿತ್ತು. ಅದೇ 3ನೇ ವಾಕ್ಯದಲ್ಲಿ ಲಾಜರನಿಗೆ ಅಸ್ವಸ್ಥತೆ ಬಂದಾಗ ಇವರು ಯೇಸು ಸ್ವಾಮಿಯ ಬಳಿಗೆ ಹೇಳಿ ಕಳಿಸುತ್ತಾ ಇದ್ದಾರೆ. ಓದಿ 3ನೇ ವಾಕ್ಯ ಓದಿ. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, 4ನೇ ವಾಕ್ಯ. ಓಕೆ, ಓದಿ 4ನೇ ವಾಕ್ಯ ಓದಿ. ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಆಮೆನ್. ನೋಡಿ, ಯೇಸು ಕ್ರಿಸ್ತನ ಬಳಿಗೆ ಮಾರ್ತಾ ಮರಿಯಳು ಒಂದು ಸಂದೇಶ ಹೇಳಿ ಕಳಿಸ್ತಾರೆ. ಯಾವ ಸಂದೇಶವಾಗಿದೆ ಅದು? ನಿನ್ನ ಸ್ನೇಹಿತನಾದ ಲಾಜರನು ಅಸ್ವಸ್ಥನಾಗಿದ್ದಾನೆ. ಕೇಳಿದ ಕೂಡಲೇ ಹೊರಟು ಹೋದ್ನ? ಕೇಳಿದ ಕೂಡಲೇ ಹೊರಟು ಹೋಗಲಿಲ್ಲ. ನಾವು ಚೆನ್ನಾಗಿ ತಿಳ್ಕೋಬೇಕು. ಮೊದಲನೇದಾಗಿ, ದೇವರ ಮಕ್ಕಳ ಜೀವಿತದಲ್ಲಿ ಸಮಸ್ಯೆಗಳು ಬರುವುದು ಯಾಕೆ? ಎರಡನೇದಾಗಿ, ಸಮಸ್ಯೆ ಬಂದಾಗ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ತಕ್ಷಣ ಬಿಡುಗಡೆ ಯಾಕೆ ಸಿಗುವುದಿಲ್ಲ? ತಕ್ಷಣ ಯೇಸು ನಮ್ಮ ಸಹಾಯಕ್ಕೆ ಯಾಕೆ ಬರುವುದಿಲ್ಲ? ಎರಡನೇ ಸಂಗತಿ. ಒಂದನೇ ಸಂಗತಿ, ಯಾಕೆ ಸಮಸ್ಯೆ ಬರ್ತದೆ, ವೇದನೆ ಯಾಕೆ ಬರ್ತದೆ, ದುಃಖ ಯಾಕೆ ಬರ್ತದೆ, ನೋವು ಯಾಕೆ ಬರ್ತದೆ, ಕೊರತೆ ಯಾಕೆ ಬರ್ತದೆ? ಎರಡನೇದು ಪ್ರಶ್ನೆ ಏನು? ತಕ್ಷಣ ಪ್ರಾರ್ಥಿಸಿದ ಕೂಡಲೇ ತಕ್ಷಣ ಆ ವಿಷಯಕ್ಕೆ ಯಾಕೆ ಬಿಡುಗಡೆ ಸಿಗುವುದಿಲ್ಲ? ಅಲ್ಲಲ್ವಿಯ? ನಾವು ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಯೇಸು ಸ್ವಾಮಿ ಕೆಲವೊಂದು ಆತ್ಮಿಕ ಪಾಠಗಳನ್ನು ಮಾರ್ತಾ ಮರಿಯಳಿಗೂ ಕಲಿಸಿಕೊಡ್ತಾ ಇದ್ದಾನೆ. ಮಾತ್ರವಲ್ಲ, ಹೊಸ ಒಡಂಬಡಿಕೆಯ ಸಭೆಯಾದ ನಮಗೂ ಆತ್ಮಿಕವಾದ ಸತ್ಯಗಳನ್ನು ಈ ಸಂಗತಿಯ ಮೂಲಕ ಕಲಿಸಿಕೊಡ್ತಾ ಇದ್ದಾನೆ. ಅದನ್ನು ಚೆನ್ನಾಗಿ ನಾವು ಕಲಿತುಕೊಳ್ಳುವ. ಮೊದಲನೇದಾಗಿ, ನಮ್ಮ ನಂಬಿಕೆಯಲ್ಲಿ ನಾವು ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ. ಯಾವುದಕ್ಕೋಸ್ಕರ? ನಮ್ಮ ದೇವರ ಮೇಲಿನ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕೋಸ್ಕರ ದೇವರು ಕೆಲವೊಂದನ್ನು ನಮ್ಮ ಜೀವಿತದಲ್ಲಿ ಅನುಮತಿಸುತ್ತಾನೆ. ಮಾತ್ರವಲ್ಲ, ತಕ್ಷಣವಾಗಿ ಕೆಲವೊಂದು ಬಿಡುಗಡೆಗಳನ್ನು ಕೊಡುತ್ತೆ. ಬಿಡುಗಡೆ ಉಂಟು 101%. ಲೂಕ 18:7 ಏನು ಹೇಳ್ತದೆ? ಲೂಕ 18:7 ಏನು ಹೇಳ್ತದೆ? ದೇವರು ಆದುಕೊಂಡವರು ಹಗಲು ರಾತ್ರಿ ಆತನಿಗೆ ಮೊರೆಯಿಡಲಾಗಿ ತಡ ಮಾಡಿದರು ಬಿಡುಗಡೆ ಕೊಡದಿರುವನೇ. ಎಲ್ಲ ರೆಡಿ? ತಡವಾದರೂ ಬಿಡುಗಡೆ ಇದೆ. ಪುನಃ ಹೇಳಿ, ತಡವಾದರೂ ಬಿಡುಗಡೆ ಇದೆ. ತಡವಾದರೂ ಬಿಡುಗಡೆ ನಿಶ್ಚಯ. ಕೀರ್ತನೆ 30:19 ಏನು ಹೇಳ್ತದೆ? Psalm 34:19, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳೊಳಗಿಂದ ಆತನನ್ನು ಬಿಡುಗಡೆ ಮಾಡುವನು. ಹಲ್ಲೆಲೂಯಾ. ತಕ್ಷಣ ಬಿಡುಗಡೆ ಸಿಗದಿದ್ದರೂ ನಾವೇನು ಮಾಡಬೇಕು? ಸಮಸ್ಯೆಗಳು ಖಂಡಿತವಾಗಿ ಬಂದೇ ಬರ್ತದೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಸಮಸ್ಯೆ ಬರದೆ ಹೋದರೆ, ಪ್ರಾಬ್ಲಮ್ ಬರದೆ ಹೋದರೆ
ತನ್ನನ್ನು ಅವನು ಪರೀಕ್ಷೆ ಮಾಡಬೇಕು, ತಾನು ಸರಿಯಾದ ಮಾರ್ಗದಲ್ಲಿ ಇದ್ದೇನೆ ಇಲ್ವಾ ಎಂಬುದಾಗಿ. ಸಮಸ್ಯೆ ಇದೆ ಎಂಬುದಾದರೆ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ಆದಿಕಾಂಡ 22 1ನೇ ವಾಕ್ಯ ಓದುವಾಗ, ಜೆನಿಸಿಸ್ ಚಾಪ್ಟರ್ 22 1 ವಾಕ್ಯ ಓದುವಾಗ 1 ಮತ್ತು 2, ಈ ಸಂಗತಿಗಳಾದ ಮೇಲೆ ದೇವರು ಯೆಹೋವನು ಅಬ್ರಾಮನನ್ನು ಪರಿಶೋಧನೆ ಮಾಡಿದನು. ಅದು ಹೇಗೆಂದರೆ, ನಿನ್ನ ಒಬ್ಬನೇ ಮಗನಾದ ಈಸಾಕನನ್ನು ನೀನು ಕರೆದುಕೊಂಡು ಹೋಗಿ ಮೋರ್ಯ ದೇಶದಲ್ಲಿರುವ ನಾನು ಹೇಳುವ ಒಂದು ಬೆಟ್ಟದಲ್ಲಿ ಸರ್ವಾಂಗ ಹೋಮವಾಗಿ ನನಗೆ ಅರ್ಪಿಸಬೇಕು. ಇದು ಅಬ್ರಹಾಮನ ನಂಬಿಕೆಯ ಪರೀಕ್ಷೆ. 25 ವರ್ಷಗಳು ಕಾದು ಮುಪ್ಪಿನ ಪ್ರಾಯದಲ್ಲಿ ದೇವರೇ ಕೊಟ್ಟಂತ ಮಗ. ಈಗ ದೇವರೇನು ಹೇಳ್ತಿದ್ದಾನೆ, ಈ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸು. ಅವನ ನಂಬಿಕೆಯ ಪರೀಕ್ಷೆಯಲ್ಲಿ ಆಗ್ತಾ ಉಂಟು. ಹಲ್ಲೆಲೂಯಾ. ಅವನ ನಂಬಿಕೆ ಪರೀಕ್ಷಿಸಲ್ಪಡುವಂಥದ್ದು ಕಾಣ್ತೇವೆ. ಇನ್ನೊಂದು ವಾಕ್ಯ ಓದಿ, ಧರ್ಮೋಪದೇಶಕಾಂಡ 8:2, ಡ್ಯೂಟರನಮಿ 8. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿ. ಕಷ್ಟಕ್ಕೆ ಒಳಪಡಿಸಿ ನಮ್ಮ ಮನೋಭಾವವನ್ನು ದೇವರು ಪರೀಕ್ಷೆ ಮಾಡ್ತಾನೆ. ಯೋಬನು ತನ್ನ ಆಸ್ತಿ ಕಳ್ಕೊಂಡ, ಮಕ್ಕಳನ್ನು ಕಳ್ಕೊಂಡ, ಎಲ್ಲ ಕಳ್ಕೊಂಡು ನಿಂತ ಸಂದರ್ಭದಲ್ಲಿ ಅವನ ಬಾಯಿಂದ 1:20 ಬರುವಂತ ಮಾತುಗಳು, ಯೋಬ 1:21, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. 22 ವಾಕ್ಯ ಹೇಳ್ತದೆ, ಇವುಗಳೆಲ್ಲದರಲ್ಲಿ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ. ಮನೋಭಾವ, ಯೋಬನ ಮನೋಭಾವ ಅಲ್ಲಿ ಪರೀಕ್ಷಿಸಲ್ಪಟ್ಟಿತು. ಯೋಬ ಹೇಗೆ ನಿಲ್ತಾನೆ ನೋಡುವ. ಸೈತಾನನಿಗೂ ದೇವರಿಗೂ ಸವಾಲು ಇದೇ ವಿಷಯದಲ್ಲಿ ಆದದ್ದು. ಸೈತಾನ ಕೆಲವೊಂದು ತೆಗೆದು ಹಾಕು, ಮುಖದಲ್ಲೇ ದೂಷಿಸ್ತಾನಿಲ್ಲ ನೋಡುವ. ಹಲ್ಲೆಲೂಯಾ. ನಾವೇನು ಹೇಳ್ತೇವೆ, ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ಹಿಂದೆ ನೋಡದೆ ಹೋಗುವೆನು. ಆಡ್ತೇವೆ ಅಲ್ವಾ? ನಮ್ಮ ಜೀವಿತದ ಅನುಭವದಲ್ಲಿ ಬರುವಾಗ ಎಷ್ಟು ಗುಣಗುಡ್ತೇವೆ ನಾವು. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ, ದೇವರಿಗೆ ನಾವು ಇಷ್ಟ ಇಲ್ಲ, ಅವರಿಗೆ ಮಾತ್ರ ಬಿಡುಗಡೆ, ಇವರಿಗೆ ಮಾತ್ರ ಬಿಡುಗಡೆ, ನಮಗೆ ಬಿಡುಗಡೆ ಇಲ್ಲ, ನಮ್ಮನ್ನು ದೇವರು ನೋಡುವುದಿಲ್ಲ. ದೇವರು ಕಷ್ಟಕ್ಕೆ ಒಳಪಡಿಸಿ ನಮ್ಮ ಮನೋಭಾವ ಪರೀಕ್ಷೆ ಮಾಡುತ್ತಾನೆ. ಹಲ್ಲೆಲೂಯಾ. ಕಷ್ಟ, ದುಃಖ, ವೇದನೆಗಳು ಬರುವಾಗ ನಾವೇನು ಮಾಡಬೇಕು? ಹೆಚ್ಚು ಸಮಯ ದೇವರ ಪಾದಪೀಠದಲ್ಲಿ ಕಳೆಯಬೇಕು. ಹಲ್ಲೆಲೂಯಾ. ಪ್ರೈಸ್ಗೆ ಕುಗ್ಗಿ ಹೋಗಬಾರದು, ಕುಂದಿ ಹೋಗಬಾರದು, ಸೋತು ಹೋಗಬಾರದು, ನಿರಾಶರಾಗಬಾರದು. ಹಾಗಾದರೆ ಮೊದಲದಾಗಿ ದೇವರು ಕಷ್ಟಕ್ಕೆ ಒಳಪಡಿಸಿ ನಮ್ಮ ಮನೋಭಾವವನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಕೆಲವೊಂದು ಸಮಸ್ಯೆ ನಮ್ಮ ಜೀವಿತದಲ್ಲಿ ಅನುಮತಿಸುತ್ತಾನೆ. ಹಲ್ಲೆಲೂಯಾ. ಎರಡನೇ ಸಂಗತಿ, ಎರಡನೇದಾಗಿ ಯಾಕೆ ಕಷ್ಟ ಬರುತ್ತದೆ ಮತ್ತು ಯಾಕೆ ತಡ ಮಾಡುತ್ತಾನೆಂಬುದಾಗಿ ಎರಡನೇದಾಗಿ ನಾವು ನೋಡಿಕೊಳ್ಳೋಣ. 2 ಪೂರ್ವಕಾಲ 20ನೇ ಅಧ್ಯಾಯ 1-3 ಗೊತ್ತಿರುವಂಥ ವಾಕ್ಯ. ಯೋಷಾಫಾಟನ ಕುರಿತಾಗಿ, ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತ್ಯದ ಕಡೆಯಿಂದ ಬಂದು ಈಗ ಎಂಗೆದಿಯೆನಿಸಿಕೊಳ್ಳುವ ಹಚೆನೋನ್ ತಾಮಾರಿನಲ್ಲಿಯೂ ಇರ್ತಾರೆಂದು ತಿಳಿಸಿದಾಗ
ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದರು. ಆಮೆನ್. ನಾವು ಈ ದೇವರಿಗೆ ಡಿಪೆಂಡ್ ಆಗುವುದಕ್ಕಾಗಿ, ದೇವರನ್ನೇ ಆತುಕೊಳ್ಳುವುದಕ್ಕಾಗಿ, ದೇವರನ್ನೇ ಆಶ್ರಯಿಸಿಕೊಳ್ಳುವುದಕ್ಕಾಗಿ ಕೆಲವೊಂದೊಂದು ನಮ್ಮ ಜೀವಿತದಲ್ಲಿ ಅನುಮತಿಸುತ್ತಾನೆ. ನೋಡಿ, ಕೆಲವು ಸಮಸ್ಯೆಗಳು ಬರುವಾಗ ಅಲ್ಲಿ ಓಡುದು ಇಲ್ಲಿ ಓಡುದು, ಆ ವೈದ್ಯರು ಈ ವೈದ್ಯರು, ಈ ಅಧಿಕಾರಿ ಆ ಅಧಿಕಾರಿ, ಆ ಲಾಯರ್ ಈ ಲಾಯರ್, ಓಡಿ 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 ಕೆಲವರಿಗೆ ಸುಸ್ತಾಗಿ ಕೊನೆ ಕೈ ಎತ್ತಿ ಬಿಡ್ತಾರೆ. ಅಲ್ಲಲ್ಯ, ಆರಂಭದಲ್ಲೇ ದೇವರನ್ನು ಹುಡುಕಿದ್ರೆ ಈ ಉಪವಾಸ ಪ್ರಾರ್ಥನೆ ಎಣಿಸಿದ್ದೇವೆ, ಈ ಉಪವಾಸ ಪ್ರಾರ್ಥನೆ ನೇಮಕ ಮಾಡಿದ್ದೇವೆ. ಸಮಸ್ಯೆ ಇಲ್ಲದವರು ಇಲ್ವಾ? ಎಷ್ಟೋ ಜನ ಇದ್ದಾರೆ. ಅಲ್ಲಲ್ಯ. ಆದರೆ ಅನೇಕ ಸಮಯಗಳಲ್ಲಿ ಏನು ಮಾಡ್ತೇವೆ ನಾವು, ಎಲ್ಲಿ ನಾವು ಸಮಯ ಕಳಬೇಕು ಬಿಡುಗಡೆಗಾಗಿ, ಯಾರನ್ನು ಹುಡುಕಿ ಹೋಗಬೇಕು ಅದನ್ನು ಬಿಟ್ಟು ಬಿಡ್ತೇವೆ. ನಮ್ಗೆ ಗೊತ್ತಿರುವ ಎಲ್ಲ ಕೊನೆಗೆ ಎಲ್ಲಿ ಕೂಡ ಬಿಡುಗಡೆ ಸಿಗದೆ ಇರುವಾಗ ಕೊನೆಗೆ ಸಭೆಯನ್ನು ಹುಡುಕಿ ಬರೋದು. ಪ್ರಾರ್ಥನೆ ಯಾವಾಗ, ನೆಕ್ಸ್ಟ್ ವಿಶೇಷ ಪ್ರಾರ್ಥನೆ ಕೂಟ ಉಂಟಾ ಕೇಳ್ತಾ ಇರೋದು ಮತ್ತೆ. ಅಲ್ಲಲ್ಯ, ಬಿಡುಗಡೆ ದೇವರ ಸಮ್ಮುಖದಲ್ಲಿ ಮಾತ್ರ. ಅದು ಯಾವುದೇ ವಿಷಯ ಆಗಿರ್ಬೋದು, ಈ ಸೀಕ್ರೆಟ್ ತಿಳ್ಕೋಬೇಕು. ಕೆಲವೊಮ್ಮೆ ನಾವೇನು ಮಾಡ್ತೇವೆ, ಬೇರೆ ಮನುಷ್ಯರು ನಮ್ಮ ನಂಬಿಕೆ ಇಡೋದು, ಬೇರೆ ಬೇರೆ ಕಾರ್ಯಗಳ ನಂಬಿಕೆ ಇಟ್ಟು ಓಡ್ತೇವೆ. ಅವೆಲ್ಲ ನಿರಾಶ, ಎಲ್ಲಿ ಕೂಡ ನಮ್ಮ ಬಿಡುಗಡೆ ಸಿಗುವುದಿಲ್ಲ. ಅದನ್ನು ದೇವರನ್ನು ಆತುಕೊಳ್ಳುವುದಕ್ಕಾಗಿ, ಆತನನ್ನೇ ಆಶ್ರಯಿಸಿಕೊಳ್ಳುವುದಕ್ಕಾಗಿ ಕೆಲವೊಂದು ನಮ್ಮ ಜೀವಿತದಲ್ಲಿ ಆತನು ನಮಗೆ ಅನುಮತಿಸುತ್ತಾನೆ. ಮೂರನೇದಾಗಿ, ನಂಬಿಕೆಯಲ್ಲಿ ಬೆಳೆಯುವುದಕ್ಕೋಸ್ಕರ. ನಂಬಿಕೆಯಲ್ಲಿ ಸ್ವಲ್ಪ ನಂಬಿಕೆ ಅಲ್ಲ, ನಂಬಿಕೆಯಲ್ಲಿ ಪ್ರತಿದಿನ ನಾವು ಬೆಳೀತಾನೆ ಇರಬೇಕು. ರೋಮ 1:17, ಗಲಾತ್ಯ 3:11, ಹಿಬ್ರಿ 10:38, ಹಬಕ್ಕುಕ 2:4, ಈ 4 ವಾಕ್ಯ. ರೋಮನ್ಸ್ 1:17, ಗಲೇಷಿಯನ್ 3:11, ಹಿಬ್ರೂ 10:38, ಹಬಕ್ಕುಕ್ 2:4, ಈ 4 ವಾಕ್ಯ ಏನು ಹೇಳ್ತದೆ? ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. 2 ಕೊರಿಂಥ 5:7, 2 ಕೊರಿಂಥ 5:7 ಏನು ಹೇಳ್ತದೆ? ನಾವು ನೋಡುವವರಾಗಿ ಅಲ್ಲ, ನಂಬುವವರಾಗಿ ನಡೆಯುತ್ತೇವೆ. ಯೋಬನ ಜೀವಿತದಲ್ಲಿ ಸಮಸ್ಯೆ ಬಂದಾಗ ಕೊನೆಯಲ್ಲಿ ಅವನು ಹೇಳುವಂಥ ಒಂದು ಮಾತುಂಟು. ತುಂಬ ಕಡೆ ದುಃಖದ ಮಾತಾಡಿದ, ಬೇಸರದ ಮಾತಾಡಿದ, ಕುಗ್ಗಿ ಹೋದ ಮಾತಾಡಿದ. ಅನೇಕ ಸಮಯದಲ್ಲಿ ನಾನು ನೀತಿವಂತನು, ನನ್ನ ಮರಣ, ನಾನು ಹುಟ್ಟಿದ ದಿವಸ ಶಾಪಗ್ರಸ್ತವಾಗಲಿ, ಹುಟ್ಟಿದ್ರೆ ಒಳ್ಳೆದಿತ್ತು, ಅನೇಕ ನಿರಾಶೆ ಮಾತುಗಳನ್ನು ಆಡ್ತಾ ಹೋದ. ಕೊನೆಗೆ 42 ಯೋಬ 2ನೇ ವಾಕ್ಯಕ್ಕೆ ಬರುವಾಗ, ಕೊನೆಯ ಅಧ್ಯಾಯ ಅದು, ಇನ್ನು ಕೆಲವೇ ವಾಕ್ಯ, 10 ವಾಕ್ಯ ಉಂಟು ಮಾತ್ರ. ಕೊನೆಗೆ ಅವನ ಬಾಯಿಂದ ಬರುವಂಥ ಮಾತು, ನಿನಗೆ ಯಾವ ಸಂಕಲ್ಪವು, ನೀನು ಸಕಲ ಕಾರ್ಯಗಳು ನಡೆಸಬಲ್ಲಿ ಅಂತಲೂ, ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ಯಾವಾಗ ತಿಳ್ಕೊಂಡ? ಕೊನೆಗೆ ತಿಳ್ಕೊಂಡ. ನಂಬಿಕೆ ಮಟ್ಟ ಒಂದು ಬೆಳೀತು. ಅದರರ್ಥ, ನಾನೀಗ ನಿಂತಿದ್ದೇನೆ, ಕಳ್ಕೊಂಡ ಮಕ್ಕಳನ್ನು ದೇವರಿಗೆ ಕೊಡಲಿಕ್ಕೆ ಸಾಧ್ಯ. ನನ್ನ ಐಶ್ವರ್ಯ, ಕಳ್ಕೊಂಡ ಐಶ್ವರ್ಯ ತಿರುಗಿ ದೇವರಿಗೆ ಕೊಡಲಿಕ್ಕೆ ಸಾಧ್ಯ. ನಾನು ಕಳ್ಕೊಂಡ ಸ್ಥಾನಮಾನ ದೇವರಿಗೆ ತಿರುಗಿಕೊಡ್ಲಿಕ್ಕೆ ಸಾಧ್ಯ. ಕಳ್ಕೊಂಡ ಆರೋಗ್ಯ ದೇವರಿಗೆ ತಿರುಗಿಕೊಡ್ಲಿಕ್ಕೆ ಸಾಧ್ಯ. ನಂಬಿಕೆ ಅವನಲ್ಲಿ ಬರ್ತಾ ಇದೆ. ಈಗ ನೀನು ಸಕಲ ಕಾರ್ಯಗಳನ್ನು ಮಾಡಬಲ್ಲಿ ಎಂದು. ಕೇವಲ ಆ ಕಾರ್ಯ ಈ ಕಾರ್ಯ ಅಲ್ಲ, ತಲೆನೋವು, ಸೊಂಟ ನೋವು ಅದು ಮಾತ್ರ ಅಲ್ಲ, ಸಕಾಲ ಕಾರ್ಯ ಎಲ್ಲ ರೆಡಿ. ಸಕಾಲ ಆದರೆ ನಮ್ಮ ಎಲ್ಲ ವಿಷಯ ಬಂತು. ಎಲ್ಲರಿ, ಯೇಸುವೇ ನೀನು ನನ್ನ ಜೀವಿತದಲ್ಲಿ, ನೀನು ನನ್ನ ಕುಟುಂಬದಲ್ಲಿ ಸಕಲ ಕಾರ್ಯಗಳನ್ನು ನಡೆಸಬಲ್ಲೆ ಎಂಬುದಾಗಿ ನಾನು ನಂಬುತ್ತೇನೆ. ಕೇವಲ ಬಾಯಲ್ಲಿ ಹೇಳ್ತಾ ಇದ್ದಾರೆ, ನಿಜವಾಗಿ ನಂಬಿಕೆ ಇದೆ ಯೇಸುವಿನ ಮೇಲೆ.
ಹಲ್ಲೆಲೂಯಾ. ನಂಬುವವನಿಗೆ ಹಾಗೆ ದೇವರಿಗೆ ಸ್ತೋತ್ರ. ನಂಬಿದ್ರೆ ಖಂಡಿತ ಅದ್ಭುತ ಕಾಣ್ತೇವೆ ನಾವು, ನಂಬಿದ್ರೆ ಬಿಡುಗಡೆ ಕಾಣ್ತೇವೆ ನಾವು. ಓಕೆ, ಮೂರನೇದಾಗಿ ನಂಬಿಕೆಯಲ್ಲಿ ನಾವು ಬೆಳೆಯೋದಕ್ಕೋಸ್ಕರವಾಗಿ ದೇವರು ನಮ್ಮ ಜೀವಿತದ ಏನು ಮಾಡ್ತಾನಂತೆ, ಕೆಲವೊಂದು ಸಂಗತಿಗಳನ್ನು ಅನುಮತಿಸುತ್ತಾನೆ ಎಂಬುದಾಗಿ ನೋಡ್ತೇವೆ. ನಾಲ್ಕನೇದಾಗಿ ಆತ್ಮಿಕ ಯುದ್ಧವನ್ನು ಕಲಿಸಿಕೊಡುವುದಕ್ಕೋಸ್ಕರ ರಕ್ಷಣೆ ಹೊಂದಿದ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳು ಆತ್ಮಿಕವಾದ ರಣರಂಗದಲ್ಲಿ ನಿಂತಿದ್ದಾರೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಆತ್ಮಿಕ ರಣರಂಗದಲ್ಲಿ ನಾವು ನಿಂತಿದ್ದೇವೆ. ಜೀವಿತ ಸಂಭವಿಸುವ ಪ್ರತಿಯೊಂದು ಸಂಗತಿಗಳು ಇದು ಆತ್ಮಿಕ ಯುದ್ಧದ ಭಾಗವಾಗಿದೆ. ಪ್ರತಿಯೊಂದು ಸಮಸ್ಯೆಗಳು, ಹಲ್ಲೆಲೂಯಾ, ಫೇಸ್ ಮಾಡುವಂತ ಎದುರಿಸುವಂತ ಪ್ರತಿಯೊಂದು ಸಂಗತಿಗಳು ಆತ್ಮಿಕ ಯುದ್ಧದ ಒಂದು ಭಾಗವಾಗಿದೆ. ಅದಕ್ಕೆ ನೋಡಿ ಪೌಲನು ಹೇಳೋದು 1 ತಿಮೋಥಿ 6:12 ಏನು ಹೇಳ್ತಿದ್ದಾನೆ, ಓದಿ. 1 ತಿಮೋಥಿ 6:12 ಓದಿ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಕ್ರಿಸ್ತ ನಂಬಿಕೆಯವರು ಮಾಡತಕ್ಕಂತ ಶ್ರೇಷ್ಠ ಹೋರಾಟ ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಸಾಕು. ಕರೆದನು. 2 ತಿಮೋಥಿ 4:7-8, 2 ತಿಮೋಥಿ 4:7-8. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಕ್ರಿಸ್ತ ಹೋರಾಟ ಮಾಡಿದ್ದೇನೆ, ಶ್ರೇಷ್ಠ ಹೋರಾಟ ಮಾಡಿದ್ದೇನೆ, ಓಟವನ್ನು ಕಡೆಗಣಿಸಿದ್ದೇನೆ. ಸಾಯುವ ಮುಂಚೆ, ಸ್ವಲ್ಪ ಮುಂಚೆ ಮುದಿಪ್ರಾಯದಲ್ಲಿ ಹೇಳುವಂತ ಮಾತು ಅವನು. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಏನ್ ಮಾಡಿದ್ದೇನೆ ಯುದ್ಧದಲ್ಲಿ? ಕ್ರಿಸ್ತ ನಂಬಿಕೆ ಬಿಟ್ಟು ಹೋಗ್ಲಿಲ್ಲ, ಕ್ರಿಸ್ತ ನಂಬಿಕೆ ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಆಮೆನ್, ಪ್ರೈಸ್ ಗಾಡ್. ಹಾಗಾದ್ರೆ ನಾವು ಆತ್ಮಿಕ ರಣರಂಗದಲ್ಲಿದ್ದೇವೆ. ಸೈತಾನನು ನಮ್ಮ ನಂಬಿಕೆ ಕುಗ್ಗಿಸುವುದಕ್ಕಾಗಿ, ದೇವರಿಂದ ನಮ್ಮನ್ನು ದೇವರ ಪ್ರೀತಿಯಿಂದ ಅಗಲಿಸುವುದಕ್ಕೋಸ್ಕರವಾಗಿ ಕೆಲವೊಂದು ನಮ್ಮ ಜೀವಿತದ ತಗೊಂಡು ಬರ್ತಾನೆ. ಅದಕ್ಕೆ ನೋಡಿ ಪೌಲ ಒಂದು ಮಾತನ್ನು ಸುಂದರವಾಗಿ ಹೇಳ್ತಾನೆ. ರೋಮ 8:35-39 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 35-39 ವಾಕ್ಯ ಓದಿಕೊಳ್ಳೋಣ. ಈ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ಕಷ್ಟವೋ ಸಂಕಟವೋ ಹಿಂಸೆಯೋ ಹಸಿವೋ ವಸ್ತ್ರವಿಲ್ಲದಿರುವುದೋ ಗಂಡಾಂತರವೋ ಖಡ್ಗವೋ. ಈ 7 ಸಂಗತಿ ನಾನೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ದೊಡ್ಡ ಪ್ರಸಂಗವೇ ಆಗುತ್ತದೆ. 7 ಸಂಗತಿ ಹೇಳ್ತಾ ಇದ್ದಾನಲ್ಲ ಅವನು. ಒಂದು, ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದೋ ವಸ್ತ್ರವಿಲ್ಲದಿರುವುದೋ ಗಂಡಾಂತರವೋ ಖಡ್ಗವೋ. 7 ಸಂಗತಿ ಹೇಳ್ತಾ ಇದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ಇವೆಲ್ಲ ನಮ್ಮನ್ನು ಅಗಲಿಸ್ಲಿಕ್ಕೆ ಆಗಲ್ಲ. ಮುಂದೆ ಓದಿ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗುತ್ತಿದ್ದೇವೆ, ವಧ್ಯಸ್ಥಾನಕ್ಕೆ ಒಯ್ದ ಕುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿಯೂ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಮುಂದೆ ಓದಿ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲು ಸಾಧ್ಯವಿಲ್ಲವೆಂದು ಸಂಗತಿಯಲ್ಲಿ ಆತನ ಹೇಳಿದ. ಅಲ್ಲಲ್ಲಿ ಇದು ಆತ್ಮಿಕ ಯುದ್ಧದ ಒಂದು ಭಾಗ. ಪ್ರೈಸ್ ಗಾಡ್. ಪ್ರತಿದಿನ ನಮಗೆ ಯುದ್ಧ ಇದೆ. ಈ ಯುದ್ಧದಲ್ಲಿ ಸೋತು ಹೋಗಬಾರದು. ಅದಕ್ಕೆ ನೋಡಿ ಕೀರ್ತನೆ 18:34 ದಾವೀದನು ಹೇಳ್ತಾನೆ, ಆತನು ನನಗೇನು ಕಲಿಸಿದ್ದಾನಂತೆ? ಯುದ್ಧ ವಿದ್ಯೆ. ಓದಿ 18:34 ಓದಿ. 18:34. ಆತನೇ ನನಗೆ ಯುದ್ಧ ವಿದ್ಯೆಯನ್ನು ಕಲಿಸಿದ್ದರಿಂದ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆ. ಯಾರು ಕಲಿಸಿದ ಯುದ್ಧ ವಿದ್ಯೆ?
ದಾವೀದನಿಗೆ ಯುದ್ಧ ವಿದ್ಯೆ ಗೊತ್ತಿತ್ತ, ಯುದ್ಧ ಮಾಡೋದು ಹೇಗೆ ಅಂತ? ಅವನ ಅಣ್ಣಂದ್ರಿಗೆ 3 ಜನ ಅಣ್ಣಂದ್ರಿಗೆ ಗೊತ್ತಿತ್ತು, ಅವನಿಗೆ ಗೊತ್ತಿರಲಿಲ್ಲ. ಯಾರು ಕಲಿಸ್ಕೊಟ್ಟು ಯುದ್ಧ ಮಾಡಲಿಕ್ಕೆ? ದೇವರೇ ಕಲಿಸಿಕೊಟ್ಟು. ಇಸ್ರೇಲ್ ಜನರಿಗೆ ಐಗುಪ್ತದಿಂದ ತಿರುಗಿ ಬರುವಾಗ ಯುದ್ಧ ವಿದ್ಯೆ ಗೊತ್ತಿತ್ತ? ಇಲ್ಲ. ಯಾರು ಕಲಿಸಿಕೊಟ್ಟದ್ದು? ದೇವರೇ ಕಲಿಸಿಕೊಟ್ಟದ್ದು ಅವರಿಗೆ. 144 ಕೀರ್ತನೆ 1ನೇ ವಾಕ್ಯ ಓದಿ. 144 Psalms verses 1. ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ಹಲ್ಲೆಲೂಯಾ. ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗ ಕಲಿಸುತ್ತಾನೆ. ಈ ಆತ್ಮಿಕ ಯುದ್ಧವನ್ನು ನಾವು ಮಾಡಿ ಇದರ ಮೇಲೆ ಜಯ ಹೊಂದುವುದಕ್ಕಾಗಿದ್ದ ಕೆಲವೊಂದು ನಾನು ನೋಡಿ. ಲೂಕ 4:1 ವಾಕ್ಯ ಓದುವಾಗ, ಮತ್ತಾಯ 4:1 ವಾಕ್ಯ, ಯೇಸು ಸ್ವಾಮಿ ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಪವಿತ್ರಾತ್ಮನೇ ಅವನನ್ನು ಅರಣ್ಯಕ್ಕೆ ತಗೊಂಡು ಹೋದ. ಸೈತಾನ ಶೋಧಿಸಲ್ಪಡಲು ಯಾರು ಕೊಂಡೋದದ್ದು? ಪವಿತ್ರಾತ್ಮನೇ ಕರ್ಕೊಂಡು ಹೋದ. ಹಲ್ಲೆಲೂಯಾ. ಈ ಯುದ್ಧದಲ್ಲಿ ದೇವರು ನಮ್ಮ ಜೊತೆಲಿ ಇರ್ತಾನೆ. ನಾವು ಸೋತು ಹೋಗಬಾರದು. ಯಾಕೆ ನನಗೆ ಕಷ್ಟ, ಯಾಕೆ ನೋವು, ಯಾಕೆ ಕಣ್ಣೀರು, ನಂಬಿಕೆ ಬಿಡಬಾರ್ದು, ದೃಢವಾಗಿ ನಿಲ್ಬೇಕು ನಾವು. ಎಷ್ಟು ಸಂಗತಿ ಆಯ್ತು? ಯಾಕೆ ಕಷ್ಟ ಅನುಮತಿಸ್ತಾ ಎಂಬುದಾಗಿ ಮೊದಲದಾಗಿ ನಮ್ಮ ನಂಬಿಕೆ ಪರೀಕ್ಷೆ. ಆದಿಕಾಂಡ 22:1, ಧರ್ಮೋಪದೇಶ 8:2 ನಾವು ನೋಡಿದೆವು. ಎರಡನೇದಾಗಿ ಯೋಬ 42:2 ನಂಬಿಕೆಯಲ್ಲಿ ಬೆಳೆಯುವುದಕ್ಕಾಗಿ. ಮೂರನೇದಾಗಿ 2 ಪೂರ್ವ 21-3 ವಾಕ್ಯದಲ್ಲಿ ಏನ್ ಹೇಳ್ತದೆ? ಕರ್ತನನ್ನು ಆತುಕೊಳ್ಳುವುದಕ್ಕೋಸ್ಕರವಾಗಿ. ನಾಲ್ಕನೇದಾಗಿ ಆತ್ಮಿಕ ಯುದ್ಧ, ಪ್ರೈಸ್ ಗಾಡ್, ಆತ್ಮಿಕ ಯುದ್ಧ ಮಾಡುವುದಕ್ಕೋಸ್ಕರವಾಗಿ. ಐದನೇದಾಗಿ ಹಿಂಜಾರುವಿಕೆಯಿಂದ ದೇವರ ಕಡೆಗೆ ತಿರುಗಿ ಬರುವುದಕ್ಕಾಗಿ. ಯಾವುದರಿಂದ? ಹಿಂಜಾರುವಿಕೆಯಿಂದ ದೇವರ ಕಡೆ ತಿರುಗಿ ಬರುವುದಕ್ಕಾಗಿ. ಆಮೋಸ್ 4:6-10 ವಾಕ್ಯ ಓದಿ. ಬುಕ್ ಆಫ್ ಆಮೋಸ್ ಚಾಪ್ಟರ್ 4:6-10. ನಿಮ್ಮ ಪಟ್ಟಣಗಳಲ್ಲಿ ನಿಮ್ಮ ಹಲ್ಲಿಗೆ ಏನೂ ಸಿಕ್ಕದಂತೆಯೂ ಮತ್ತು ನಿಮ್ಮ ಸಕಲ ನಿವಾಸಗಳಲ್ಲಿ ಅನ್ನದ ಕೊರತೆಯಾಗುವ ಹಾಗೆಯೂ ಮಾಡಿದೆನು. ಆದರೂ ನೀವು ನನ್ನ ಕಡೆಗೆ ಹಿಂತಿರುಗಲಿಲ್ಲ. ಇದು ಯೆಹೋವನ ನುಡಿ. ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು. ಒಂದು ಪಟ್ಟಣದ ಮೇಲೆ ಮಳೆಯಾಗುವಂತೆಯೂ ಇನ್ನೊಂದು ಪಟ್ಟಣದ ಮೇಲೆ ಮಳೆಯಾಗದಂತೆಯೂ ಮಾಡಿದೆನು. ಒಂದು ಭಾಗದ ಹೊಲದಲ್ಲಿ ಮಳೆಯಾಯಿತು, ಮಳೆಯಾಗದ ಹೊಲದ ಭಾಗವು ಬಾಡಿ ಹೋಯಿತು. 2 ಅಥವಾ 3 ಪಟ್ಟಣದವರು ನೀರು ಕುಡಿಯುವುದಕ್ಕೆ ಮತ್ತೊಂದು ಪಟ್ಟಣಕ್ಕೆ ಬಳಲುತ್ತಾ ಹೋಗುತ್ತಿದ್ದರು. ಬಾಯಾರಿಕೆ ತೀರಲಿಲ್ಲ. ಆದರೂ ನೀವು ನನ್ನ ಕಡೆಗೆ ಹಿಂತಿರುಗಲಿಲ್ಲ. ಇದು ಯೆಹೋವನ ನುಡಿ. ನಿಮ್ಮನ್ನು ಬೂದಿಯಿಂದಲೂ ಬಿಸಿ ಗಾಳಿಯಿಂದಲೂ ಬಾಧಿಸಿದೆನು. ನಿಮ್ಮ ಲೆಕ್ಕವಿಲ್ಲದ ವನ ದ್ರಾಕ್ಷಿ ತೋಟಗಳನ್ನು, ಅಂಜೂರದ ಗಿಡಗಳನ್ನು, ನಿಮ್ಮ ಎಣ್ಣೆಯ ಮರಗಳನ್ನು ಮಿಡತೆಯು ತಿಂದು ಬಿಟ್ಟಿತು. ಆದರೂ ನೀವು ನನ್ನ ಕಡೆಗೆ ಹಿಂತಿರುಗಲಿಲ್ಲ. ಇಷ್ಟೆಲ್ಲ ಸಮಸ್ಯೆ ಕಳಿಸಿದ ಉದ್ದೇಶ ಏನು? ದೇವಜನರು ದೇವರ ಕಡೆ ತಿರುಗುವುದಕ್ಕಾಗಿ. ಅನೇಕರು ರಕ್ಷಣೆ ಹೊಂದಿದ್ದಾರೆ, ತಂದೆ ಮಗ ಪವಿತ್ರಾತ್ಮನ ದೀಕ್ಷೆ ತೆಗೆದುಕೊಂಡಿದ್ದಾರೆ, ಪ್ರತಿ ಭಾನುವಾರ ಸಭೆಗೆ ಬರ್ತಾರೆ, ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆಗೆ ಬರ್ತಾರೆ, ಎಲ್ಲ ಉಂಟು. ಎಲ್ಲಿಯೂ ಹಿಂಜಾರದ ಅನುಭವ ಯಾರು ಗೊತ್ತಿಲ್ಲ. ಇದು ರಹಸ್ಯ ಪಾಪಗಳಿದೆ, ಪಾಪ ಒಳಗಡೆ ಬಂದಿದೆ, ದೇವರೊಟ್ಟಿಗೆ ವೈಯಕ್ತಿಕ ಸಂಬಂಧ ಇಲ್ಲ. ಹಲ್ಲೆಲೂಯಾ. ನಿಜವಾಗಿ ಹೇಳಬೇಕು, ಹಿಂಜಾರಿದ ಅನುಭವ ಜೀವಿತದಲ್ಲಿದೆ. ಹೊರಗಡೆ ನೋಡುವಾಗ ಎಲ್ಲರೂ ಎಂಥ ವಿಶ್ವಾಸ, ಎಷ್ಟು ವರ್ಷ ಆಯಿತು? 20 ವರ್ಷ ಆಯ್ತಾ? 20 ವರ್ಷ ಆಯಿತು ರಕ್ಷಣೆ ಬಂದಿವರು, ಎಂಥ ಖುಷಿ. ಅದು 20 ವರ್ಷದ ದೇವರೊಟ್ಟಿಗೆ ಸಂಬಂಧ ಏನಿದೆ? ದೇವರೊಟ್ಟಿಗೆ ಸಂಬಂಧನೇ ಇಲ್ಲ. ಬೆಳಿಗ್ಗೆದ್ದು ಪ್ರಾರ್ಥನೆ ಮಾಡಲ್ಲ, ಸಾಯಂಕಾಲ ಮಲಗಿಗೆ ಮುಂಚೆ ಪ್ರಾರ್ಥನೆ ಮಾಡಲ್ಲ, ಬೈಬಲ್ ಎಷ್ಟು ಜನ ಮುಡ್ತಾರೋ ಗೊತ್ತಿಲ್ಲ, ಎಷ್ಟು ಜನ ಓದ್ತಾರೋ ಗೊತ್ತಿಲ್ಲ. ಯೇಸುವಿನೊಟ್ಟಿಗೆ ಸಂಬಂಧ ಇಲ್ಲದೆ, ವಾಕ್ಯದೊಟ್ಟಿಗೆ ಸಂಬಂಧ ಇಲ್ಲದೆ ಹೇಗೆ ನಾವು ವಿಶ್ವಾಸ ಜೀವಿತ ಜೀವಿಸಲಿಕ್ಕೆ ಸಾಧ್ಯ? ಹೇಗೆ ಜಯದ ಜೀವಿತ ಜೀವಿಸಲಿಕ್ಕೆ ಸಾಧ್ಯ? ಹೇಗೆ ನಮ್ಮನ್ನು ಹೇಳ್ಕೊಂಡು ನೋಡಿ, ಇಂಟರ್ನೆಟ್ಗೆ ನಾವು ಹೋಗ್ತೇವೆ ನೋಡಿ, ಯೂಟ್ಯೂಬ್ಗೆ
ನಾವು ಹೋಗುದು ಯಾವುದೊಂದು ಒಳ್ಳೇದು ನೋಡ್ಲಿಕ್ಕೆ ಹೋಗೋದು, ಅಲ್ಲೇ ಅದನ್ನು ತೆಗೆಯುವಾಗ ಇನ್ಯಾವುದೋ ಒಂದು ಬಂದು ಬಿಡ್ತದೆ, ಆಕರ್ಷಿಸಲ್ಪಡ್ತದೆ, ನೋಡುವ ಸ್ವಲ್ಪ ನೋಡುವ ಅಂತ ಅದಕ್ಕೆ ಹೋಗ್ತೇವೆ. ಅಲ್ಲಿಂದ ಸೈತಾನ ನಮ್ಮನ್ನು ಎಳ್ಕೊಂಡು ಬೇರೆ ಬೇರೆ ಸಂಗತಿ ಹೇಳ್ಕೊಂಡು ಹೋಗ್ತಾನೆ. ಇದು ಕೇವಲ ಮಕ್ಕಳು ಮಾತ್ರವಲ್ಲ, ದೊಡ್ಡವರು ಕೂಡ ವಂಚಿಸಲ್ಪಡುವಂಥ ಕಾರ್ಯ ಇದು. ಅದು ನೋಡದೆ ಮತ್ತೆ ಪ್ರತಿದಿನ ನಮಗೆ ಮಲಗಲಿಕ್ಕೇನೆ ಆಗಲ್ಲ. ಸೈತಾನ ಬಲೆಯಲ್ಲಿ ಸಿಕ್ಕಾಕಿಸುವಂತ ಕಾರ್ಯ ಇದು. ಬಲೆಗೆ ಹಾಕೋದು ನಮ್ಮನ್ನು. ಜೇಡರ ಬಲೆ ಉಂಟಲ್ಲ, ಈ ಕ್ರಿಮಿಗಳನ್ನು ಹೇಗೆ ಇದು ಮಾಡ್ತದೆ ಜೇಡ ಗೊತ್ತುಂಟು, ಬಲೆಗೆ ಹಾಕಿಸೋದು. ಅದು ಗೊತ್ತೇ ಆಗಲ್ಲ ತಾನು ಅರೆಸ್ಟ್ ಆಗಿದ್ದೇನೆ ಅಂತ ಆ ಕ್ರಿಮಿಗೆ, ಮತ್ತೆ ಹೀರ್ತಾ ಹೋಗ್ತದೆ ರಕ್ತವನ್ನು. ಅಲ್ಲಯ್ಯ, ಈ ಮೀನು ಹಿಡಿಲಿಕ್ಕೆ ಹೋಗ್ತಾರಲ್ಲ ಗಾಲ ಹಾಕ್ಲಿಕ್ಕೆ, ಇವರು ಅಷ್ಟು ಹೋಗ್ತಿರಲ್ಲ, ಅಷ್ಟನಿಗೆ ಅನುಭವ ಇದೆ. ಮೀನು ಹಿಡಿಲಿಕ್ಕೆ ಹೋಗ್ತಾರಲ್ಲ, ಆ ಮೀನಿಗೆ ಮೇವು ಹಾಕ್ಲಿಕ್ಕೆ ಹೋಗೋದು, ಅವ್ರು ತಿನ್ಲಿಕ್ಕೆ ಹೋಗೋದ, ಮೀನು ಅವ್ರು ಹಿಡಿಲಿಕ್ಕೆ ಹೋಗೋದ ಮೇವು ಹಾಕಿ. ಅರ್ಥ ಆಗ್ತಾ ಇದೆ? ನೀವು ಮೀನಿಗೆ ತಿಂಡಿ ಹಾಕ್ಲಿಕ್ಕೆ ಹೋಗೋದಾ, ಪೋಷಿಸ್ಲಿಕ್ಕೆ ಹೋಗೋದಾ, ಅಥವಾ ಹಿಡಿಯೋ ಉದ್ದೇಶದಿಂದ ಹೋಗೋದಾ? ಹಿಡಿಯೋ ನಿಮಿತ್ತ ಮೇವು ಹಾಕೋದದು. ಸೈತಾನ ಅದನ್ನೇ ಮಾಡ್ತಾನೆ. ಎಷ್ಟೋ ಜನ ಗೊತ್ತಿಲ್ಲ. ಪಾಪ ಒಂದ್ಸಲ ಬಂದರೆ ಪಾಪದ ನಿಮಿತ್ತ ಶತ್ರು ಸೈತಾನ ನಮ್ಮ ಶರೀರದಲ್ಲಿ ನಮ್ಮ ಜೀವಿತ ಪ್ರವೇಶ ಮಾಡಿ ಏನು ಮಾಡ್ತಾನೆ, ಜೀವಿತವನ್ನೇ ಹಾಳು ಮಾಡಿಬಿಡ್ತಾನೆ. ಸಮಾಧಾನ, ಅದರಿಂದ ರೋಗ ಬರ್ತದೆ, ವ್ಯಾಧಿ ಬರ್ತದೆ, ಅಸಮಾಧಾನ ಬರ್ತದೆ, ಅನೇಕ ಸಮಸ್ಯೆ ಕಾರಣನೇ ಅದು. ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆಗುವುದಿಲ್ಲ. ಆಟ ಆಡಬಾರ್ದು. ದೇವರ ಮಕ್ಕಳು ಪಾಪದೊಟ್ಟಿಗೆ ಆಟ ಆಡಬಾರ್ದು. ಹಲ್ಲೆಲೂಯ. ಸೈತಾನನು ಕೆಲವರನ್ನು ನಿಯಮಬದ್ಧವಾಗಿ ಬಂಧಿಸುವುದು. ವಿಶ್ವಾಸಕ್ಕೆ ಕೆಲವರು ಹೇಳುದು ವಿಶ್ವಾಸಗಳಿಗೆ ಬಂಧನನೇ ಬರಲ್ಲ, ವಿಶ್ವಾಸಕ್ಕೆ ಸೈತಾನ ಹಿಡಿಯುವುದೇ ಇಲ್ಲ ಅಂತ. 100% ಅಗ್ರಿ. ಆದರೆ ಒಂದು ಎಫೆಸ 4:27 ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಪಾಪದಲ್ಲಿ ಜೀವಿಸಿದ್ರೆ ನಿಯಮಬದ್ಧವಾಗಿ ಅಂತೂ ಸೈತಾನ ಹಿಡಿತಾನೆ. ಹಲ್ಲೆಲೂಯ. ಸೈತಾನೊಟ್ಟಿಗೂ ಪಾಪದೊಟ್ಟು ಜೀವಿಸ್ಲಿಕ್ಕೆ ಆಗಲ್ಲ. 1 ಕೊರಿಂಥ 10:20-21 ಓದಿ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂದು ನನ್ನ ಇಷ್ಟವಲ್ಲ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಎರಡರಲ್ಲಿ ಕುಡಿಲಿಕ್ಕೆ ಆಗಲ್ಲ. ಒಂದು ದೆವ್ವಗಳ ಪಾತ್ರೆ ಕುಡಿಬೇಕು, ಕರ್ತನ ಪಾತ್ರೆ ಕುಡಿ, ಎರಡರಲ್ಲಿ ಒಂದರಲ್ಲಿ ಕುಡಿಬೇಕು. ನಾವು ಒಟ್ಟಿಗೂ ಕುಡಿಲಿಕ್ಕೆ ಸಾಧ್ಯ, ಇಂಪಾಸಿಬಲ್. ಅದು ತಗೊಳ್ತೀನಿ, ಇದು ತಗೊಳ್ತೀನಿ, ಆಗಲ್ಲ. ಜ್ಞಾನೋಕ್ತಿ 5:22 ವಾಕ್ಯ ಓದಿ. ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವವು, ಅವನ ಪಾಪ ಪಾಶಗಳೇ ಅವನನ್ನು ಬಂಧಿಸುವವು. ಬಂಧಿಸೋದು ಯಾವುದು? ನಮ್ಮ ಪಾಪ ಪಾಶಗಳೇ ನಮ್ಮನ್ನು ಬಂಧಿಸ್ತವೆ. ಹಲ್ಲೆಲೂಯ. ಕೆಲವೊಬ್ಬರಿಗೆ ದುರಾತ್ಮ ಹಿಡಿಯೋದು ಯಾಕೆ ಗೊತ್ತುಂಟು? ಪಾಪ ಇಂಟರ್ನೆಟ್ಟಲ್ಲಿ, ಯಾವಾಗಲೂ ಇಂಟರ್ನೆಟ್ಟಲ್ಲಿ ಏನೇನು ವಿಡಿಯೋ ನೋಡ್ತಾ ಇರೋದು, ಫೇಸ್ಬುಕ್ಕಲ್ಲಿ ನೋಡ್ತಿರೋದು. ಈ ಫೇಸ್ಬುಕ್ಕು, ಈ ಯೂಟ್ಯೂಬ್ ಎಲ್ಲ ಉಂಟಲ್ಲ, ಭಯಂಕರ ಡೇಂಜರ್ ಕ್ರೈಸ್ತ ವಿಶ್ವಾಸಿಗಳಿಗೆ. ಸಿನಿಮಾ ನೋಡೋದು, ಬೇಡದ ವಿಡಿಯೋಗಳು ನೋಡುವುದು, ದುರಾತ್ಮಗಳಿಗೆ ಹವನ್ನು ಕೊಡುವಂಥದ್ದು. ನಾವೇ ಕರಿತೇವೆ ದುರಾತ್ಮಗಳನ್ನು, ಹವನಿಸುವಂಥ ಶರೀರದಲ್ಲಿ. ಬಾ, ಹಿಡಿ 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 ಹಿಡಿ. ಯಾಕೆ ಕೆಲವರಿಗೆ ಬಿಡುಗಡೆ ಸಿಗ್ತಾ ಇಲ್ಲ? ಯಾಕಂದ್ರೆ ಅವರು ಆಲ್ರೆಡಿ ಅವಕಾಶ ಕೊಟ್ಟಿದ್ದಾರೆ ಸೈತಾನಿಗೆ. ಮತ್ತೆ ಪ್ರಾರ್ಥನೆ ಮಾಡಿದ್ರೆ ಅದು ಆಗಲ್ಲ. ನಿಯಮಬದ್ಧವಾಗಿ ಸೈತಾನನು ಅವರ ಶರೀರಗಳನ್ನು ಹಿಡ್ಕೊಂಡಿದ್ದಾನೆ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೇವೆ, ದೇವರು ನಮಗೆ ಪ್ರೀತಿಸುವುದರಿಂದಾಗಿ ಕೆಲವು ನೋವು, ಕೆಲವು ಬಾಧೆಗಳನ್ನು ಅನುಭವಿಸುವುದು. ಯಾಕೆ ಗೊತ್ತುಂಟಾ? ಆ ನೋವಿನಿಂದ ನಾವು ದೇವರ ಪ್ರೀತಿ ಅರ್ಥ ಮಾಡಿ ದೇವರ ಕಡೆಗೆ ಮಾನಸಂದ್ರ ಪಟ್ಟು ತಿರುಗಿ ಬರುವುದಕ್ಕಾಗಿ.
ನೋವು ಬಡುಗು ಬರುವಾಗ ಒಡೆಯಲ್ಪಡ್ತೇವೆ ನಾವು. ಓದಿ ಯೋಬ 36:8-15, ಬುಕ್ ಆಫ್ ಜಾಬ್ ಚಾಪ್ಟರ್ 36 8-15, ಒಂದೊಂದಾಗಿ ಓದುವ. ಅವರು ಒಂದು ವೇಳೆ ಬಂಧನಕ್ಕೆ ಸಿಕ್ಕಿಕೊಂಡು ಬಂದ ಅಲ್ಲ, ವಾಕ್ಯ ಏನು ಕೊಟ್ಟಿದೆ ಅಲ್ಲಿ? ಬಂಧನ ಬಂಧಕ್ಕೆ ಸಿಕ್ಕಿಕೊಂಡು, ಬಂಧನ ಒಂದೇ, ಅದು ಓಕೆ, ತೊಂದರೆ ಇಲ್ಲ. ಅದು ವಾಕ್ಯ ಓದುವಾಗ ಸರಿ ಓದ್ಬೇಕಷ್ಟೇ. ಓದಿ. ಬಾಧೆಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದಾರೆ. ಆತನು ಅವರ ದುಷ್ಕೃತ್ಯವನ್ನು, ಸೊಕ್ಕಿನ ದ್ರೋಹಗಳನ್ನು ಅವರಿಗೆ ತೋರಿಸಿ. ನೋಡಿ, ಬಾಧೆಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಡುವಾಗ ಮೊರೆ ಇಡ್ತೇವೆ, ದೇವರೇ ಕಾಪಾಡಪ್ಪ, ಈ ರೋಗದಿಂದ ಬಿಡುಗಡೆ ಮಾಡು, ಈ ವೇದನೆ ಬಿಡುಗಡೆ ಮಾಡು. ಆಗ ದೇವರ ಪ್ರೀತಿಯಿಂದ ಏನ್ ಮಾಡ್ತಾನೆ? ನಮ್ಮ ದ್ರೋಹಗಳನ್ನು ತೋರಿಸಿ, ಇದು ಪಾಪ ಮಾಡ್ತಾ ಇದ್ದೀ, ಇದಕ್ಕೆ ಮಾನಸಾಂತರ ಪಟ್ಟು ಇದನ್ನು ಬಿಡು, ಇದನ್ನು ಹೊರಗೆ ಬಾ. ನಮ್ಮ ಸೊಕ್ಕಿನ ದ್ರೋಹಗಳನ್ನು ಏನ್ ಮಾಡ್ತಾನೆ? ತೋರಿಸುತ್ತಾನೆ. ಮುಂದೆ ಹೋಗಿ. ಇದಲ್ಲದೆ ಶಿಕ್ಷಣ ಕೇಳುವಂತೆ ಅವರ ಕಿವಿಗಳನ್ನು ತೆರೆದು ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ನಮಗೆ ಆಜ್ಞಾಪಿಸುತ್ತಾನೆ. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ. ಎಲ್ಲಿ ಶಿಕ್ಷಣ ಕೊಡ್ತಾನೆ? ಸಭೆಯಲ್ಲಿ. ಎಲ್ಲಿ? ಸಭೆಯಲ್ಲಿ. ಜ್ಞಾನಕ್ಕೆ ಇಲ್ಲೊಂದು ಬೆರಳಿಟ್ಟು ಜ್ಞಾನಕ್ಕೆ 5:12-14 ಓದಿ. ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟೋ ದ್ವೇಷಿಸಿದೆ. ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸರ ಮಾಡಿತು. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ. ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ಇಲ್ಲಿ ನಿಂತು ಪ್ರಸಂಗ ಮಾಡುವಾಗ ಪಾಸ್ಟರ್ ಸುನೀಲ್ ಅಲ್ಲ ಪ್ರಸಂಗ ಮಾಡುದು. ಯಾರು? ಪವಿತ್ರಾತ್ಮನು. ಅವರ ಬಾಯಿಂದ ಬರುವಂತ ಮಾತು ಅದು ಪವಿತ್ರಾತ್ಮನ ಮೂಲಕ ಬರುವಂಥದ್ದು, ದೇವರ ಮಾತಾಗಿರುತ್ತದೆ. ಅಲ್ಲಲುಯ್ಯ. ಆ ವಾಕ್ಯವನ್ನು ಕೇಳಿ ಮಾನಸಾಂತರ ಪಟ್ಟು ಒಪ್ಪಿಸಿಕೊಟ್ರೆ ಯಾರಿಗೆ? ಪಾಸ್ಟರ್ ಸುನೀಲ್ಗೆ ಆಶೀರ್ವಾದನ, ನಮಗೆ ಯಾರಿಗೆ? ಆಮೇನ್. ಪಾಸ್ಟರ್ ಸುನೀಲ್ ಬಂದು ಈ ಪಾಪ ಮಾಡಿದ್ಯಾ, ಆ ಪಾಪ ಮಾಡಿದ್ಯಾ ಬಿಟ್ಟು ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರವರು ಸ್ವಾತಂತ್ರ್ಯ, ಜೀವಿಸ್ತಾ ಇರಿ, ಪಾಪ ತೊಂದರೆ ಇಲ್ಲ. ಅವನು ತಿಂತಾ ಇರ್ತಾನೆ, ಮೇವನ್ನು ತಿಂದ ಹಾಗೆ ನಿಮ್ಮನ್ನು ತಿಂದು ಬಿಡ್ತಾನೆ. ಅವನು ಬೇಕಾದನ್ನು ಕಳಿಸಿಕೊಡ್ತಾ ಇರ್ತಾನೆ. ರೋಗ, ನೋವು, ವೇದನೆ ಸಹಿತನ ಕಳಿಸಿಕೊಡ್ತಾ ಇರ್ತಾನೆ. ದೇವರ ಪ್ರೀತಿಯಿಂದ ಎಚ್ಚರಿಸುವಾಗ ಎಚ್ಚರಿಕೆ ಹೊಂದಿಕೊಳ್ಳಬೇಕು ನಾವು. ಮುಂದೆ ಓದಿ. ಯೋಬ 36. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ, ತಮ್ಮ ದಿವಸಗಳನ್ನು ನೋಡಿ, ಅವರು ಅದನ್ನು ಕೇಳಿ ಆತನು ಸೇವಿಸಿದರೆ ಮಾತ್ರ. ಕೇಳಿ ಸೇವಿಸುವುದಂದ್ರೆ ವಾಕ್ಯವನ್ನು ಕೇಳಿ ಅಂಗೀಕರಿಸಿ ಮಾನಸಾಂತರ ಪಟ್ಟು ಪಾಪವನ್ನು ಬಿಟ್ಟು ಆತನನ್ನು ಹಿಂಬಾಲಿಸುವುದು. ಕೇಳಿ ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ವರುಷಗಳನ್ನು ಸಂತೋಷದಲ್ಲಿಯೂ ಕಳೆಯುವರು. ಮುಂದೆ ಓದಿ. ಕೇಳದಿದ್ದರೆ ಅವಿದ್ಯರಾದರೆ ದೈವಾಸ್ತ್ರದಿಂದ. ಇನ್ನೊಂದು ವಾಕ್ಯ ಇಲ್ಲೊಂದು ಬರಲಿಟ್ಟು ಏಷ್ಯಾ 1:19-20, ಐಸಾಯ 1:19-20. ನೀವು ಒಪ್ಪಿವಿದೇವರಾದರೆ ದೇಶದ ಮೇಲನ್ನು ಅನುಭವಿಸಿರಿ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ಓಕೆ, ಯೋಬ 36ಕ್ಕೆ ಬನ್ನಿ. ಕೇಳದಿದ್ದರೆ ದೈವಾಸ್ತ್ರದಿಂದ ಅಳಿದು ಹೋಗುವರು, ಜ್ಞಾನಹೀನರಾಗಿಯೇ ಪ್ರಾಣ ಬಿಡುವರು. ಭ್ರಷ್ಟ ಹೃದಯವುಳ್ಳವರಾದರೂ ಸಿಟ್ಟುಗೊಂಡಿರುವರು. ಕೆಲವರು ಏನಾಗ್ತಾರೆ? ಕಷ್ಟಗಳು, ವೇದನೆಗಳು ಬರುವಾಗ ಅವ್ರ ಮಾನಸ ವೇದನೆ ಬರುವುದು ಯಾಕೆ? ಕೆಲವೊಮ್ಮೆ ನಮ್ಮನ್ನು ಮುರಿಯಲು, ನಮ್ಮ ತಪ್ಪು ಅರಿತುಕೊಳ್ಳಲು ಮಾನಸಾಂತರ ಪಡ ಒಂದು ಅವಕಾಶ ದೇವರು ಕೊಡೋದು. ಆದರೂ ಕೆಲವರು ಇನ್ನೂ ಕಠಿಣದೇ. ನಾನು ಕ್ಷಮೆ ಕೇಳುವುದಿಲ್ಲ, ನನ್ನ ಹೀಗೋ ಹಟ್ಟಾಗ್ತದೆ, ನಾನು ತಗ್ಗಿಸಿಕೊಳ್ಳುವುದಿಲ್ಲ, ನನ್ನ ಪಾಪ ಬಿಡುವುದಿಲ್ಲ. ಇನ್ನು ಏನು ಮಾಡ್ತಾರೆ?
ಇನ್ನೂ ಕಠಿಣತೆಯಿಂದ ಏನಾಗ್ತಾರೆ ಅಂತ ಅವ್ರಿಗೆ ಏನಾಗ್ತದೆ ನೋಡಿ, ಮುಂದೆ ಓದಿ. ಆತನನ್ನು ಬಂಧಿಸುವಾಗಲೂ ಆತನಿಗೆ ಮೊರೆ ಇಡುವುದಿಲ್ಲ. ಮುಂದೆ ಓದಿ. ಯೌವನದಲ್ಲೇ ಸಾಯುವರು, ಅವರ ಜೀವವು ಪುರುಷಗಾಮಿಗಳ ಜೀವದಂತೆ ಕ್ಷಯಿಸುವುದು. ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ಏನ್ ಮಾಡ್ತಾನೆ ದೇವರು? ರಕ್ಷಿಸ್ತಾನೆ. ಅವರು ಅನುಭವಿಸುವ ಹಿಂಸೆಯಿಂದಲೇ ಅವರ ಕಿವಿಯನ್ನು ತೆರೆಯುವನು. ಅದು ಕೆಲವೊಮ್ಮೆ ನೋವುಗಳು ಬರುವುದು ನಮ್ಮ ಒಳ್ಳೆಯದಕ್ಕಾಗಿ, ದೇವರ ಸಂಬಂಧಕ್ಕೆ ತಿರುಗಿ ನಾವು ಹೋಗುವುದಕ್ಕಾಗಿ, ದೇವರ ಸಾನ್ನಿಧ್ಯಕ್ಕೆ ನಾವು ತಿರುಗಿ ಹೋಗುವುದಕ್ಕಾಗಿ ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳುವ. ಇವತ್ತು ವಿಶ್ವಾಸಿ ಎಂಬ ಹೆಸರು ನಮಗಿದ್ರು, ಕ್ರೈಸ್ತ ವಿಶ್ವಾಸಿ ಎಂಬ ರಕ್ಷಣೆ ಹೊಂದಿದೆ, ದೀಕ್ಷೆ ತೆಗೆದುಕೊಂಡಿದ್ದೇವೆಲ್ಲ ಇದೆ. ನಿಜವಾಗಿ ದೇವರೊಟ್ಟಿಗೆ ಸಂಬಂಧ ನಮಗಿದೆಯಾ? ಪಾಪ ಇಲ್ಲದೆ ಜೀವನ ಮಾಡ್ತಾ ಇದ್ದೇವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಆ ನಿಜವಾದ ಸಂಬಂಧದಲ್ಲಿ ಇವತ್ತು ನಾವು ಜೀವನ ಮಾಡ್ತಾ ಇದ್ದೇವಾ? ಒಂದು ದಿವಸ ಪ್ರಾರ್ಥನೆ ಇಲ್ಲದೆ, ವಾಕ್ಯ ಓದದೆ ಮಲಗುತ್ತೇವಾ? ಒಂದು ದಿವಸ ಪ್ರಾರ್ಥನೆ ಇಲ್ಲದೆ, ವಾಕ್ಯ ಓದದೆ ನಮ್ಮ ಕೆಲಸಗಳಿಗೆ ಬೆಳಿಗ್ಗೆ ಹೋಗ್ತೇವಾ? ದಿನ ಹೇಗೆ ಆರಂಭಿಸ್ತೇವೆ? ರಾತ್ರಿ ಹೇಗೆ ಮಲಗಲಿಕ್ಕೆ ಹೋಗ್ತೇವೆ? ದೇವರೊಟ್ಟಿಗೆ ನಾವು ವೈಯಕ್ತಿಕ ಸಂಬಂಧ ಇಟ್ಕೊಂಡಿದ್ದೇವಾ? ಮಾತಾಡ್ತಾ ಇದ್ದೇವಾ ದೇವರೊಟ್ಟಿಗೆ? ಹಾಗಾದ್ರೆ ಹೆಸರಿಗೆ ವಿಶ್ವಾಸಿ ಮಾತ್ರ ಕೆಲವರಿದ್ದು ಹಿಂಜಾರಿದ ಅನುಭವ ಅನೇಕರ ಜೀವಿತ ನಡೆಯುತ್ತೆ ಇವತ್ತು. ಕೆಲವೊಮ್ಮೆ ನೋವು ದೇವರು ತರುವುದು ಒಳ್ಳೆಯದಕ್ಕೆ, ನಮ್ಮ ಎಚ್ಚರಿಸುವುದಕ್ಕಾಗಿ, ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ಪರಲೋಕಕ್ಕೆ ಹೋಗೋದು, ಅದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ. ಇವಾಗ ಎಷ್ಟು ಸಂಗತಿ ಆಯಿತು? ಯಾಕೆ ಬರ್ತದೆ? 5 ಆಯ್ತಾ? 6ನೇದಾಗಿ ಈಗ ಓದಿದಂತೆ ನಾವು ಆವಾಗ ಓದಿದ್ದೇವಲ್ಲ, ಇಲ್ಲಿ ಯೋನ 11:4 ದೇವರ ಮಹಿಮೆಗಾಗಿ ಯೇಸು ಆ ಬಂದ ವ್ಯಕ್ತಿಗಳಿಗೆ, ಸಂದೇಶ ತಂದ ವ್ಯಕ್ತಿಗಳಿಗೆ ಏನು ಹೇಳಿದ? ಇದು ದೇವರ ಮಹಿಮೆಗೆ ಬಂದದ್ದು, ಇದರ ಮೂಲಕ ದೇವಕುಮಾರನಿಗೆ ಮಹಿಮೆ ಆಗುತ್ತದೆ. ಹಲ್ಲೆಲೂಯಾ. ಅದರ ಅರ್ಥ ಏನೆಂದರೆ, ನಮ್ಮ ಜೀವಿತದಲ್ಲಿ ಕೆಲವೊಂದು ಅದ್ಭುತ ಬಿಡುಗಡೆಗಳು ನಡೆಯುವಾಗ ಯಾರಿಗೆ ಮಹಿಮೆ ಆಗುತ್ತದೆ? ಯೇಸುವಿಗೆ ಮಹಿಮೆ ಆಗ್ತದೆ, ದೇವರಿಗೆ ಮಹಿಮೆ ಆಗ್ತದೆ. ದೇವರ ಮಹಿಮೆಗಾಗಿ ದೇವರು ಅನುಮತಿಸ್ತಾನೆ. ಎಷ್ಟು 6 ಆಯ್ತಾ? 7ನೇದಾಗಿ ಪ್ರಾರ್ಥನಾ ಜೀವಿತದಲ್ಲಿ ಬೆಳೆಯುವುದಕ್ಕೋಸ್ಕರ ಎಷ್ಟು ಕ್ರೈಸ್ತ ವಿಶ್ವಾಸಿಗಳಿದ್ದಾರೆ, ಒಂದು ದಿನ ಕೂಡ ವೈಯಕ್ತಿಕ ಪ್ರಾರ್ಥನೆ ಅವರು ಮಾಡುವುದೇ ಇಲ್ಲ. ಪ್ರಾರ್ಥನೆ ಇಲ್ಲ ಅವ್ರ ಜೀವಿತದಲ್ಲಿ. ಹಲ್ಲೆಲೂಯಾ. ನಾನು ಕಳೆದ ಮಾರ್ಚ್ 22ಕ್ಕೆ ನಂದು 40 ದಿವಸ ಉಪವಾಸ ಪ್ರಾರ್ಥನೆ ಮುಗಿಯಿತು. ಆ 40 ದಿನದಲ್ಲಿ ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟ ದೇವಸೇವಕರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೆ. ಓರಲ್ ರಾಬರ್ಟ್ಸ್, ಸ್ಮಿತ್ ವಿಗಲ್ಸ್ವರ್ತ್, ಪೌಲ್ ಹೆಂಗಿಚೋ, ಕ್ಯಾಥರಿನ್ ಕೊಲ್ಮನ್, ಬೆನಿಹಿನ್, ರೈನಾರ್ಡ್ ಬೊಂಕಿಗೆ ಅನೇಕ ಉನ್ನತ ಸೇವಕರು, ರಿವೈವಲ್ ತಂದಂಥ ಅನೇಕ ಉನ್ನತ ಸೇವಕರಿದ್ದಾರೆ. ಅವ್ರನ್ನ ಆ ರೀತಿ ದೇವರು ಉಪಯೋಗಿಸುವುದಕ್ಕೆ ಏನು ಸೀಕ್ರೆಟ್ ಅಂತ ನಾನು ನೋಡಿದಾಗ, ಒಂದು ಕಂಡದ್ದು ನಾನು, ಒಂದು ಪ್ರಾರ್ಥನಾ ಜೀವಿತ, 2ನೇದು ಪರಿಶುದ್ಧತೆ. ಹಲ್ಲೆಲೂಯಾ. ಪ್ರಾರ್ಥನೆ, ಪರಿಶುದ್ಧತೆ ಮತ್ತು ದೇವರ ಮೇಲೆ ಅವರಿಟ್ಟಂತ ನಂಬಿಕೆ. ಅನೇಕ ವಿಶ್ವಾಸಿಗಳಲ್ಲಿ ಪ್ರಾರ್ಥನೆನೇ ಇಲ್ಲ. ಕುಟುಂಬ ಪ್ರಾರ್ಥನೆ ಅಂತೂ ಇಲ್ಲವೇ ಇಲ್ಲ, ಅದು ಬಿಟ್ಟು ಬಿಡಿ, ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಅದು ವೈಯಕ್ತಿಕ ಪ್ರಾರ್ಥನೆ ಅಂತೂ ಇಲ್ಲವೇ ಇಲ್ಲ. ಮತ್ತೆ ಹೇಗೆ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಹೇಗೆ ಜಯಿಸಲಿಕ್ಕೆ ಸಾಧ್ಯ ನಾವು ಸಂಗತಿಗಳನ್ನು? ಇದು ಆತ್ಮಿಕ ಯುದ್ಧವಲ್ವಾ? ಲೂಕ 18:1 ಏನು ಹೇಳ್ತದೆ? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಅದೇ ವಾಕ್ಯವನ್ನು ರೋಮ 12:12 ಓದ್ತೇವೆ. ಲೂಕ 18:1, ರೋಮನ್ಸ್ 12:12. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಎಲ್ಲಿ ಯೇಸು ಹೇಳಿದ್ರೆ ಅಲ್ಲಿ ಪೌಲ ಹೇಳ್ತಾನೆ. ಹಲ್ಲೆಲೂಯಾ. ನಮ್ಮ ಬಿಡುಗಡೆಯ ಸೀಕ್ರೆಟ್, ಬೀಗದಕ ಯಾವುದು? ಪ್ರಾರ್ಥನೆ. ಈಗ ಇದೇ ಕೂಟ
ನಾವು ಒಂದು ಪ್ರವಾದನ ಸೇವಕರು ಬಂದಿದ್ದಾರೆ, ಹೆಸರು ಹೇಳ್ತಾರಂತ ಹೇಳಿ ಎಲ್ಲ ಪೋಸ್ಟರ್ ಹಾಕಿದ್ದು ಮಾಡಿದರೆ ಆಲಯ ತುಂಬಿ ತುಳುಕುತ್ತಿತ್ತ ಅಂತ. ಇಲ್ಲಿವರೆಗೆ ಬರೆದವರು ಬಂದು ಬಿಡ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ. ಅವರು ಬಂದು ಪ್ರವಾದನ ಹೇಳ್ತಾ ಹೆಸರು ಕರೆಯುತ್ತಾರೆ, ನಿಮ್ಮ ವಿಷಯಗಳನ್ನು ಹೇಳಿಕೊಂಡು ಹೋಗುತ್ತಾರೆ. ನೆಕ್ಸ್ಟ್ ನೀವು ಕ್ರಿಸ್ತನೊಟ್ಟಿಗೆ ಪ್ರಾರ್ಥನೆಯ ಸಂಬಂಧದಲ್ಲಿ ನಿಂತರೆ ಮಾತ್ರ ವಾಗ್ದಾನ ನೆರವೇರುವುದು. ಇಲ್ಲದ ವಾಗ್ದಾನ ವರ್ಷಗಳಿಂದ ಹೋದ್ರೂ ವಾಗ್ದಾನ ನೆರವೇರುವುದಿಲ್ಲ. ನೀವು ದೇವರ ಸಂಬಂಧ ನಿಂತರೆ ಮಾತ್ರ ವಾಗ್ದಾನ, ಅವ್ರು ಹೇಳಿದಂಥ ವಾಗ್ದಾನ ನೆರವೇರುತ್ತದೆ. ಅವ್ರು ಹೇಳಿದ್ರು ಹೋದ್ರು. ಈ ಸೀಕ್ರೆಟ್ ಎಷ್ಟು ಜನ ಗೊತ್ತಿಲ್ಲ. ಹಲ್ಲೆಲೂಯಾ. ಸಮಸ್ಯೆ ಬರುವಾಗ ಪ್ರಾರ್ಥನೆ ಮಾಡ್ತೇವೆ, ಅದರ ಪ್ರಾರ್ಥನೆ ಜೀವಿತದಲ್ಲಿ ನಾವು ಬೆಳೀತೇವೆ. 8ನೇದಾಗಿ ಇನ್ನೊಂದು ಕೂಡ ಉಂಟು, ತಾಳ್ಮೆ ಕಲಿತುಕೊಳ್ತೇವೆ. ಕಷ್ಟಗಳಿಂದ ಏನು ಕಲಿತುಕೊಳ್ತೇವೆ? ರೋಮ 5:3-5 ವಾಕ್ಯ ಓದಿ. ರೋಮನ್ಸ್ 5:3-5 ಬೇಗ ಬೇಗ ಓದುವ ಒಂದೆರಡು ವಾಕ್ಯ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಉಪದ್ರವದಿಂದ ಏನು ಉಂಟಾಗ್ತದೆ? ತಾಳ್ಮೆ. ಯಾಕೋಬ 1:2-3-4 ವಾಕ್ಯ ಓದಿ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:2-4 2-4. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದ ಏನುಂಟು ಮಾಡ್ತದೆ? ನಮ್ಮ ಕಷ್ಟಗಳು, ನಮ್ಮ ಜೀವಿತ ಬರುವ ಕಷ್ಟಗಳು ನಮ್ಮಲ್ಲಿ ತಾಳ್ಮೆಯನ್ನು ಉಂಟು ಮಾಡುತ್ತದೆ. ಅದಕ್ಕೆ ಯಾಕೋಬ 1:12 ಹೇಳ್ತದೆ, ಜೇಮ್ಸ್ 1:12 ಹೇಳ್ತದೆ, ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹಲ್ಲೆಲೂಯಾ. ಹಾಗಾದ್ರೆ ತಾಳ್ಮೆಯಲ್ಲಿ ನಾವು ಜೀವಿಸುತ್ತೇವೆ. ಫಿಲಿಪ್ಪಿ 4:5-6-7 ವಾಕ್ಯ ಓದಿ. 4ನೇ ವಾಕ್ಯ ಹೇಳ್ತದೆ, ಕರ್ತನ ಸಂತೋಷ ತಿರುಗಿ ನಿಮಗೆ ಹೇಳ್ತಕ್ಕಂಥ ಸಂತೋಷ. 5ನೇ ವಾಕ್ಯ ಹೇಳ್ತದೆ, ನಿಮ್ಮ ಸೈರಣೆಯು ಎಲ್ಲಾ ಜನರಿಗೆ ಗೊತ್ತಾಗಲಿ. ನೋಡಿ, ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ. ಬದಲು ಕೈ ಕೊಟ್ಟು ಹೇಳಿ, ನಿಮ್ಮ ಸೈರಣೆ ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ ಅಂತ ಹೇಳಿ. ಕೆಲವರು ಹೇಳ್ತಾರೆ ನಿಮಗೆ ಬಂದು, ಇಷ್ಟೆಲ್ಲ ತ್ಯಾಗ ಮಾಡಿ ಯೇಸುವನ್ನು ನಂಬಿಕೊಂಡು ಹೋದಿ, ನಿನಗೆ ಯಾಕೆ ಬಿಡುಗಡೆ ಸಿಗಲಿಲ್ಲ? ನಿನ್ನ ಮಕ್ಕಳಿಗೆ ಯಾಕೆ ಬಿಡುಗಡೆ ಸಿಗಲಿಲ್ಲ? ನಿನಗೆ ಯಾಕೆ ಮದುವೆ ಆಗಲಿಲ್ಲ? ನಿನಗೆ ಯಾಕೆ ರೋಗ ಗುಣ ಆಗಲಿಲ್ಲ? ನಿನ್ನ ಸಾಲ ಯಾಕೆ ತೀರಲಿಲ್ಲ? ಯಾರು ಕೇಳೋದು? ನಮ್ಮ ಜೀವಿತದಲ್ಲಿ ಒಳ್ಳೇದು ಯಾವುದಾಗ್ತದೆ ಅದನ್ನು ನೋಡಲ್ಲ ಅವರು. ಎಲ್ಲಿ ಮೈನಸ್ ಇದೆ ಅಲ್ಲ ಅದನ್ನು ಗುರುತಿಸಿಯೇ ಬಂದು ಅವರು ನಮಗೆ ಏನು ಮಾಡೋದು? ಅದರ ಹಿಂದೆ ಸೈತಾನನ ಕಾರ್ಯ ಉಂಟು. ಅದಕ್ಕೆ ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನ ಹತ್ತಿರವಾಗಿದ್ದಾನೆ. 6ನೇ ವಾಕ್ಯ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ. ಏನ್ ಮಾಡ್ಬೇಕು? ಸರ್ವ ವಿಷಯದಲ್ಲಿ ದೇವರ ಮುಂದೆ ಏನ್ ಮಾಡ್ಬೇಕು? ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಅವಾಗ ಏನಾಗ್ತದೆ? 7ನೇ ವಾಕ್ಯ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ದೇವ ಶಾಂತಿ. ಯಾರು ಏನು ಮಾತಾಡಿದ್ರು ನಮಗೇನಾಗಲ್ಲ. ದೇವ ಶಾಂತಿ ನಮ್ಮ ಹೃದಯವನ್ನು ಕಾಯ್ತಾ ಇದೆ. ನಮ್ಮ ಸಮಾಧಾನ ಹಾಳಾಗುವುದಿಲ್ಲ, ನಮಗೆ ದುಃಖ ಬರುವುದಿಲ್ಲ, ಬೇಸರ ಆಗುವುದಿಲ್ಲ. ಅಲ್ಲಲ್ಲಯ್ಯ, ದೇವರು ಬಿಡುಗಡೆ ಕೊಡ್ಲಿಕ್ಕೆ ಒಂದು ಸಮಯ ಇಟ್ಟಿದ್ದಾನೆ. ಅಲ್ಲಲ್ಲಯ್ಯ, ಬಿಡುಗಡೆಗೋಸ್ಕರ ಒಂದು ಸಮಯವನ್ನು ದೇವರು ಇಟ್ಟಿದ್ದಾನೆ. ಹಾಗಾದರೆ 8 ಸಂಗತಿ ಕಲಿತುಕೊಂಡೆವು. ಯಾಕೆ ಒಬ್ಬ ದೇವರ ಮಕ್ಕಳ ಜೀವಿತ ಸಮಸ್ಯೆ ಬರ್ತದೆ? 2ನೇದಾಗಿ, ತಕ್ಷಣ ಯಾಕೆ ಬಿಡುಗಡೆ ಸಿಗುವುದಿಲ್ಲ? ಎಷ್ಟು ಅರ್ಥ ಆಯಿತು? 8 ಕಾರ್ಯ ಕಲಿತಿದ್ದೇವೆ. ಓಕೆ, ಜಾನ್ ಚಾಪ್ಟರ್ 11 ನಾವು 5ನೇ ವಾಕ್ಯ ಓದುವಾಗ, ಯೇಸು ಇದನ್ನು ಕೇಳಿದ ನಂತರ ಇನ್ನೂ 2 ದಿವಸ ಅಲ್ಲೇ ಉಳಿದ. ಹೌದಾ? ಯೇಸುವಿಗೆ ಲಾಜರನ ಮೇಲೂ ಮರಿಯ ಮೇಲೂ ಮಾರ್ತ ಮೇಲೂ ಪ್ರೀತಿ ಇತ್ತು. 5-6 ವಾಕ್ಯ ಓದಿ. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಆದರೂ ಲಾಜರನ ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ನೋಡಿ, ಯೇಸುವಿಗೆ ಪ್ರೀತಿ ಇತ್ತು,
ಪ್ರೀತಿ ತಕ್ಷಣ ಹೋಗ್ಬೇಕಾಗಿತ್ತಲ್ಲ ಅಂತ ನಾವು ನಮ್ಮ ಮಾನಸಿಕವಾಗಿ ನಾವು ಯೋಚನೆ ಮಾಡಬಹುದು. ಅಲ್ಲಲುಯ್ಯ. ಯೇಸು 2 ದಿವಸ ಬೇಕಂತ ಲೇಟ್ ಮಾಡ್ತಾ ಇದ್ದಾನೆ. ಅವರ ಮೇಲೆ ಪ್ರೀತಿ ಅಂತ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾ ಉಂಟು. ನಮ್ಮ ಜೀವಿತದಲ್ಲಿ ಎಷ್ಟೇ ಸಮಸ್ಯೆ ಬಂದರೂ ಒಂದು ತಿಳ್ಕೋಬೇಕು, ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ಅಲ್ಲಲಿಯ ಕೆಲವು ಒಂದು ಅನುಮತಿಸುವುದು ನಮ್ಮ ಒಳ್ಳೆಯದಕ್ಕೆ. ರೋಮ 8:28 ಏನು ಹೇಳ್ತದೆ? ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವುದಕ್ಕಾಗಿ ಇದೆಲ್ಲವನ್ನು ಒಳ್ಳೆಯದಕ್ಕೆ ಮಾಡ್ತಾನೆ. ಈಗ 7ನೇ ವಾಕ್ಯಕ್ಕೆ ಅದಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನಾವು ಯೂದಾಯಕ್ಕೆ ಹೋಗೋಣ. ಯಾಕೆ? ಲಾಜರನಿಗೋಸ್ಕರ. 8ನೇ ವಾಕ್ಯದಲ್ಲಿ ಶಿಷ್ಯರು ಏನು ಹೇಳ್ತಾರೆ ಗೊತ್ತುಂಟಾ? ಎಲ್ಲ ಶಿಷ್ಯರು ಸೇರಿ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಕಲ್ಲೆಸೆದು ಕೊಲ್ಲುವುದಕ್ಕೆ ರೆಡಿ ಎದುರು ನೋಡ್ತಾ ಇದ್ದಾರೆ, ನೀನು ಅಲ್ಲಿಗೆ ಹೋಗೋಣ ಅಂತ ಹೇಳ್ತೀಯಾ? ಅಂದರೆ ಕೆಲವೊಮ್ಮೆ ನಾವು ನೋಡುವಂಥ ದೃಷ್ಟಿಕೋನ ಬೇರೆ ಇರ್ತದೆ. ನಕಾರಾತ್ಮಕವಾದದ್ದನ್ನೇ ಕೆಲವರು ನೋಡುದು, ನಕಾರಾತ್ಮಕವಾದದ್ದನ್ನೇ ಯೋಚಿಸುವುದು, ನಕಾರಾತ್ಮಕವಾದದ್ದನ್ನೇ ಕೆಲವರು ಮಾತಾಡುವುದು. ಅಲ್ಲಲ್ಲಿಯ ಎಲ್ಲರೂ ಮಾತಾಡೋದು ಗೋಲಿಯಾತನ ಹೈಟ್, ಗೋಲಿಯಾತನ ವೈಟ್, ಗೋಲಿಯಾತನ ಅಲ್ಲಿರುವಂಥ ಶಸ್ತ್ರಾಸ್ತ್ರಗಳು, ಕವಚ, ಅದರ ಬಗ್ಗೆನೇ ಮಾತಾಡೋದು. ದೇವರ ಬಗ್ಗೆ ಯಾರು ಮಾತಾಡಲ್ಲ. ದಾವಿದ ಸೌಲ ಮತ್ತು ಅವನ ಸೈನಿಕ ಯಾರನ್ನು ನೋಡಿದ್ರು? ಗೋಲಿಯತ್ ನೋಡಿದ್ರು, ಅವರು ಎದೆ ಹೊಡೆಯಿತು, ಭಯಪಟ್ಟರು. ದಾವಿದ ಗೋಲಿಯತ್ತನ್ನು ನೋಡಿದಲ್ಲ, ಅದಕ್ಕೆಲ್ಲ ಉನ್ನತನಾದ ದೇವರನ್ನು ನೋಡಿದ ದಾವಿದ. ಅಲ್ಲಲ್ಲುಯ್ಯ. ಅದು ಬರ್ತದಂತೆ, ಇದು ಆಗ್ತದಂತೆ, ಅಲ್ಲಿ ಹೀಗೆ ಅಂತೆ, ಹಾಗೆ ಸಂಭವಿಸ್ತಂತೆ, ಹಾಗೆ. ಮೊನ್ನೆ ಒಂದು ದೇವರಿಂದ ಅಭಿಷಿಕ್ತ ಆದಂಥ ದೇವರ ಶಕ್ತಿ ಉಪಯೋಗಿಸುವ ಒಂದು ಸೇವಕಿ ಸಿಕ್ಕಿದಾಗ ಒಂದು ಮಾತು ಹೇಳ್ತಿದ್ರು, ಪಾಸ್ಟರ್ ನಾನು ಎಲ್ಲಿ ನೋಡಿದ್ರು ದೇವಜನ ಮಧ್ಯದಲ್ಲಿ ನಕಾರಾತ್ಮಕವಾದ ಮಾತುಗಳನ್ನೇ ಮಾತಾಡೋದು, ನಕಾರಾತ್ಮಕ ಮಾತಾಡೋದು, ನಾನು ಸೀದಾ ಈಚೆ ಕಡೆ ಬಂದು ಬಿಡ್ತೇನೆ ಅಂತ ಹೇಳ್ತಿದ್ರು. ನಾನು ಮತ್ತು ನನ್ನ ಮಿಸ್ಸಸ್ ಒಟ್ಟಿಗಿರುವಾಗ ಅವ್ರು ಹೇಳ್ತಾ ಇದ್ರು, ನಕಾರಾತ್ಮಕದ ಮಾತು ಏನು ಮಾಡ್ತದೆ? ನಿನ್ನೆ ಹೇಳಿದೆ ವಾಕ್ಯ, ಜ್ಞಾನೋಕ್ತಿ 12:25 ಏನು ಹೇಳ್ತದೆ? ಕಳವಳವು ನಮ್ಮ ಮನಸ್ಸನ್ನು ಏನು ಮಾಡ್ತದಂತೆ? ಕುಗ್ಗಿಸಿ ಬಿಡ್ತದೆ. ನಕಾರಾತ್ಮಕ ಮಾತು ನಮ್ಮನ್ನು ಏನು ಮಾಡ್ತದೆ? ಕುಗ್ಗಿಸಿ ಬಿಡ್ತದೆ. ಕೆಲವರು ನೋಡುವುದೇ ನಕಾರಾತ್ಮಕ, ಶಿಷ್ಯರು ನಕಾರಾತ್ಮಕ ನೋಡ್ತಾ ಇದ್ದಾರೆ. ಆದರೆ 8ನೇ ವಾಕ್ಯದಿಂದ ನಾವು ನೋಡುವುದಾದರೆ ಕ್ಲಿಯರ್ ಆಗಿ ನಾವು ನೋಡ್ತೇವೆ. 9 ಮತ್ತು 10 ವಾಕ್ಯದಲ್ಲಿ ಯೇಸು ಏನು ಹೇಳ್ತಿದ್ದಾನೆ? ಹಗಲಿಗೆ 12 ತಾಸು. ಓದಿ ವಾಕ್ಯ. ಯೇಸು, ಹಗಲಿಗೆ 12 ತಾಸು ಉಂಟಲ್ಲವೇ? ಒಬ್ಬನು ಹಗಲಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ. 10 ಸಾಕು. 9-10 ವಿಷಯ ಏನಂದ್ರೆ, ಯೇಸು ತಪ್ಪು ಮಾಡಿದ್ರೆ ಮಾತ್ರ ವೈರಿಗೆ ಅವನ ಮೇಲೆ ಅಧಿಕಾರ. ಅದು ಈ ನಿಯಮ ಯೇಸು ಚೆನ್ನಾಗಿ ಗೊತ್ತು. ಸೆಕೆಂಡ್, ಯೇಸುಗೆ ಸಾಯುವುದಕ್ಕೆ, ಅದಕ್ಕಿಂತ ಮುಂಚೆ ಕೊಲ್ಲುವುದಕ್ಕೆ ಅನೇಕರು ಪ್ರಯತ್ನ ಪಟ್ಟರು. ನಾವು ನೋಡ್ತೇವೆ ಯೋಹನ್ನ 8:59, ಯೋಹನ್ನ 10:31, ಯೋಹನ್ನ 10:39, ಲೂಕ 4:29-30 ಎಲ್ಲ ಕಡೆ ನೋಡ್ತೇವೆ. ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಾಗ ಯೇಸು ತಪ್ಪಿಸಿಕೊಂಡು ಹೋದ ಸ್ಥಳಗಳಿಂದ. ಕಾರಣ ಯೇಸುವಿಗೆ ಒಂದು ಸಮಯ ಇತ್ತು, ಮರಣಕ್ಕೆ ಒಂದು ಸಮಯ ಇತ್ತು. ಜಾನ್ 17:1, ಯೋಹನ್ನ 17:1 ಬಂದಾಗ ಈಗ ಕಾಲ ಬಂದಿದೆ, ಸಮಯ ಬಂದಿದೆ ಅಂತ ಆತನು ಹೇಳ್ತಾ ಇದ್ದ. ಹಲ್ಲಲುಯ್ಯ. ಆಯಾ ಸಮಯದ ಆಯಾ ಕಾರ್ಯಗಳಾಗ್ತದೆ. ಆ ಶಿಷ್ಯರು ಮಾತ್ರ ಏನನ್ನು ನೋಡ್ತಾ ಇದ್ದಾರೆ? ನಕಾರಾತ್ಮಕವಾದ ನೋಡಿ, ನಕಾರಾತ್ಮಕವಾದನ್ನೇ. ನಾವು ಯಾವಾಗಲೂ ನಕಾರಾತ್ಮಕ ಸಂಗತಿಯಲ್ಲಿ ಇರ್ಬೋದು, ಆದರೆ ನಾವು ಮಾತಾಡುವಂಥದ್ದು ಪಾಸಿಟಿವ್. 2 ವರ್ಷ 6, 15, 16, 17ರಲ್ಲಿ ಎಲೀಷನ ಸೇವಕ ನೋಡಿದ ಯಾರನ್ನು? ಅರಮ್ಯ ಸೈನ್ಯವನ್ನು ನೋಡಿದ. ಅದು ಎಲೀಷ ನೋಡಿದ ಯಾರನ್ನು? ಅದಕ್ಕಿಂತಲೂ ಮಿಗಿಲಾದ ರಥಾಶ್ವಗಳಿರುವ ಹಲ್ಲಲುಯ್ಯ ಯೆಹೋವನ ಸೈನ್ಯ, ದೂತರ ಸೈನ್ಯ ನೋಡಿದ ಅವನು. ಫರಕ್, ವ್ಯತ್ಯಾಸ ನೋಡಿರ್ಲಿ. ಹಲ್ಲಲುಯ್ಯ. ಸಂಗತಿಗೆ ಇರಬಹುದು, ನಾವು ಮಾತಾಡುವಾಗ ನಾವು ನೋಡಿ ನಾವು ನೋಡಿ ಆತ್ಮಿಕ ಕಣ್ಣುಗಳನ್ನು ನೋಡಿ ನಾವು ಮಾತಾಡುವಾಗ ಏನು ಸಂಭವಿಸ್ತದೆ? ಸಂಗತಿಗಳು ಆತ್ಮಿಕ ಲೋಕದ ಬದಲಾಗುತ್ತದೆ. ರೋಮ 13
14-15 ವಾಕ್ಯ ಓದಿದ್ರೆ ನೀನು ಕಣ್ಣೆತ್ತಿ ಈ ದೇಶವನ್ನೆಲ್ಲ ನೋಡು, ದೇವರು ಹೇಳ್ತೇನೆ ಹೌದಾ. ನೋಡಿ, ಅವನ ದೇಶ ನೋಡಿದಾಗ ಇದು ಹೇಗೆ ಸಿಗ್ತದೋ, ಇಲ್ಲೇ ನಿವಾಸ ಹಾಗೆ ಹೇಗೆ, ಅದರ ಬಗ್ಗೆ ಅವನು ನೋಡಿದ ನಂಬಿಕೆಯಿಂದ. ನೋಡಿ ವಾಕ್ಯ, ಆದಿಕಾಂಡ 13 14-15 ವಾಕ್ಯ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತು ನೋಡು. ನೀನು ಯಾಕಂದ್ರೆ ನಮ್ಮ ನೋಡುವಿಕೆಯಲ್ಲಿ ಒಂದು ಪ್ರವಾದನಾತ್ಮಕ ಕಾರ್ಯ ಇದೆ. ನಾವು ನೋಡುವಂತೂ ನಕಾರಾತ್ಮಕವಾಗಿರಬಾರದು. ಶಿಷ್ಯರು ನಕಾರಾತ್ಮಕವಾದದಲ್ಲಿ ನೋಡ್ತಾ ಇದ್ದಾರೆ. ಸಂಗತಿಗಳನ್ನು ನಮ್ಮ ನೋಟವು ಚೇಂಜ್ ಮಾಡ್ತದೆ. ಅಲ್ಲಲೂಯ. ಈಗ 11ನೇ ವಾಕ್ಯದಿಂದ 17 ವಾಕ್ಯದವರೆಗೆ ಬಂದ್ರೆ, 16 ವಾಕ್ಯದವರೆಗೆ 11ರಿಂದ 16 ವಾಕ್ಯದವರೆಗೆ ಬಂದ್ರೆ ಯೇಸು ಕ್ಲಿಯಾರಿಟಿಯಲ್ಲಿ ಅವರಿಗೆ ಹೇಳ್ತಾ ಇದ್ದಾನೆ. ಮೊದಲು ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ ಲಾಜರ, ಮತ್ತೆ ಹೇಳಿದ್ದ ಅವನು ಸತ್ತು ಹೋಗಿದ್ದಾನೆ. ಆ ಸಮಯದಲ್ಲಿ ನಾನಲ್ಲಿ ಇಲ್ಲದಿರುವುದಕ್ಕಾಗಿ ಏನಾಯ್ತು, ಒಳ್ಳೇದಾಯ್ತು ಅಂತ ಯೇಸು ಹೇಳಿದ. ನೋಡಿ, ಪ್ರೈಸ್ ಗಾಡ್. ಕಾರಣ 4 ದಿವಸ ಬಿಟ್ಟು ಯಾಕೆ ಯೇಸು ಹೋದದ್ದು, ಅದು ಕೊಳೆತು ಅದಕ್ಕೆ ಹುಳ ಬೀಳಬೇಕಾಗಿತ್ತು ಶರೀರಕ್ಕೆ. ಯೇಸು ಬಂದು ಅದ್ಭುತ ಮಾಡುದು ಯಾವಾಗ ಗೊತ್ತುಂಟ, ಚಿಕ್ಕ ತಲೆನೋವು ಬರುವಾಗಲ್ಲ. ಆ ತಲೆನೋವಲ್ಲೇ ಗುಳ್ಳೆ ಬಂದು ಕ್ಯಾನ್ಸರ್ ಆಗಿ ಕೊಳೆತು ವೈದ್ಯರೆಲ್ಲ ವಿಧಿ ಬರೆದ ನಂತರ ಯೇಸು ಬಂದು ಅದ್ಭುತ ಮಾಡ್ತಾನೆ. ಏನು ವಿಧಿ ಬರುತ್ತಾರೆ, ಇವನೆಂದು 30 ದಿವಸ ಹೊಡಿತಾನೆ, 15 ದಿವಸ ಹೊಡಿತಾನೆ, 1 ವಾರ ಹೊಡಿತಾನೆ ಅಂತ ವಿಧಿ ಬರೆದ ಮೇಲೆ ಅಲ್ಲಿ ಮಿರಕಲ್ ಆಗೋದು. ಅನೇಕರ ನಂಬಿಕೆ ಏನು ಗೊತ್ತುಂಟ, ತಲೆನೋವೇ ಬಿಟ್ಟು ಹೋಗ್ತದೋ ಇಲ್ವೋ, ನೀವು ಪ್ರೇಯರ್ ಮಾಡಿ ತೊಂದರೆ ಇಲ್ಲ. ಹಲ್ಲೆಲೂಯ. 17ನೇ ವಾಕ್ಯ ಏನ್ ಹೇಳ್ತದೆ, ನಾವು ಓದಿದ ಆರಂಭದಲ್ಲಿ ಓದಿದ ಕೀವರ್ಡ್ ಏನ್ ಹೇಳ್ತದೆ, ಅವನು ಸತ್ತು 4 ದಿವಸ ಆಯ್ತಂದ ಯೇಸು ತಿಳ್ಕೊಂಡ. 18ನೇ ವಾಕ್ಯದಿಂದ 27 ವಾಕ್ಯದವರೆಗೆ ಓದಿದ್ರೆ 18 to 27 ವರ್ಸಸ್ ಅಲ್ಲಿ ಮಾರ್ತಳಿಗೆ ಯೇಸು ಬಂದ ವಿಷಯ ತಿಳಿದು ಓಡಿ ಬರ್ತಾ ಇದ್ದಾಳೆ. ಕೆಲವು ಯಹೂದ್ಯರಲ್ಲಿ ಬಂದಿದ್ರು. ಯಾಕೆ, ಮಾರ್ತ ಮರಿಯನ್ನು ಸಂತೈಸುವುದಕ್ಕಾಗಿ ಓಡಿ ಬರ್ತಾಳೆ. 21ನೇ ವಾಕ್ಯದಲ್ಲಿ ಮಾರ್ತ ಏನು ಹೇಳಿದ್ಲು, ಯೇಸು ನೀನು ಇದ್ದಿದ್ರೆ ನನ್ನ ತಮ್ಮ ತೊಂದರೆ ಇಲ್ಲಪ್ಪ, ಈಗ ಬಂದಿದ್ದಾನಲ್ಲೇ ಸ್ವಾಮಿ. ಎಷ್ಟು ಅರ್ಥ ಆಗ್ತಾ ಇದೆ. ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಅಟ್ಲೀಸ್ಟ್ ಹೇಳಿ ಕಳಿಸುವಾಗ ಸ್ವಲ್ಪ ಬಂದು ಹೋಗಿದ್ರೆ ನನ್ನ ತಮ್ಮನ ಅಸ್ವಸ್ಥತೆ ಗುಣ ಆಗ್ತಾ ಇತ್ತಲ್ಲ ಅಂತ ಅವರ ಒಂದು ಇದು ಭಾವನೆ. ಅಲ್ಲಲೂಯ. ನಿಮ್ಮ ಪರಿಸ್ಥಿತಿ ಸಮಸ್ಯೆ ಇಷ್ಟು ದೊಡ್ಡದಾಗ್ಲಿಕ್ಕೆ ಏನು ಕಾರಣ ಗೊತ್ತುಂಟ, ದೊಡ್ಡ ಅದ್ಭುತ ಅಲ್ಲಿ ಆಗ್ಲಿಕ್ಕೆ ಉಂಟು, ದೊಡ್ಡ ಮಹಿಮೆ ದೇವರದಲ್ಲಿ ಪ್ರಕಟ ಆಗ್ಲಿಕ್ಕಿದೆ. 22ನೇ ವಾಕ್ಯದಲ್ಲಿ 21-22 ಅವಳು ಏನು 21ರಲ್ಲಿ 22 ಅವಳು ಏನು ಹೇಳಿದ್ದು, ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ, ಈಗಲಾದರೂ ಯೇಸು ಸ್ವಾಮಿ ನೀನು ತಂದೆ ಬಿಡಿ ಏನಾದರೂ ಕೇಳುವುದಾದ್ರೆ ಅವನು ಕೊಡುವನು. ಬಾಯಿಂದ ಹೇಳ್ತಾಳ ಏನು ಗೊತ್ತಿಲ್ಲ, ನಿಜವಾದ ನಂಬಿಕೆಯೊಂದಿಗೆ ಮಾತಾಡ್ತಾಳೆ ಗೊತ್ತಿಲ್ಲ. ಯಾಕೆ 23ನೇ ವಾಕ್ಯದ ಯೇಸು ಏನು ಹೇಳಿದ, ನಿನ್ನ ತಮ್ಮ ಬದುಕುತ್ತಾನೆ. ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸ್ವಾಮಿ, ನಿನ್ನ ತಮ್ಮ, ನಿನ್ನ ಸಮಸ್ಯೆ ಗುಣ ಆಗ್ತದೆ, ನಿನ್ನ ಕೇಸಿಂದ ಬಿಡುಗಡೆ ಸಿಗ್ತದೆ, ನಿನ್ನ ಪ್ರಾಪರ್ಟಿ ನಿನಗೆ ತಿರುಗಿ ಸಿಗ್ತದೆ, ನಿನ್ನ ಬಿಸ್ನೆಸ್ ನಿನಗೆ ತಿರುಗಿ ಸಿಗ್ತದೆ, ನಿನ್ನ ಕುಟುಂಬ ಜೀವಿತ ಪುನಃ ಒಂದಾಗುತ್ತದೆ, ನಿನಗೆ ಮಕ್ಕಳಾಗುತ್ತಾರೆ, ನಿನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದೇವರು ಡೋರ್ ಓಪನ್ ಮಾಡ್ತಾನೆ. ಕ್ಲಾರಿಟಿ ಇಂಡಿಯಸ್ ಹೇಳುವಾಗ ಇವಳು ಕಡೆ ದಿನದ ಪುನರ್ಸದ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಎಲ್ಲಿ ನಾನೇ ಅವಳೇನಿದೆ ಕಡೆ ದಿನದಲ್ಲಿ ನನಗೆ ಗೊತ್ತುಂಟು, ಕಡೆ ದಿನದಲ್ಲಿ ಆತನು ಎದ್ದು ಬರ್ತಾನಂತ, ಎಲ್ಲರಿಗೆ ಪುನರ್ಸನ ಆಗುವ ಎದ್ದು ಬರ್ತಾನಂತ ಗೊತ್ತುಂಟು. ಅವಳು ಹೇಳ್ತಾಳೆ, ಹಾಗೆ ಸರ್ ನಾನೇ ಪುನರ್ಸನ ಜೀವವಾಗಿದ್ದೇನೆ, ನನ್ನನ್ನು ನಂಬುತ್ತಾ ಜೀವಿಸುವನೆಂದು ಸಾಯಲ್ಲ, ನನ್ನನ್ನು ಓದಿ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ.
ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಅದನ್ನು ನಂಬ್ತಾ ಇದ್ದಾಳೆ. ಯಾವುದನ್ನು? ಕಡೇ ದಿವಸದಲ್ಲಿ ಯೇಸು ನರಸಭೆಯಲ್ಲಿ ಒಂದು ಪುನರ್ಸನ ಉಂಟಲ್ಲ, ಆಗ ನಾನು ಎದ್ದು ಬರ್ತೇನೆ ತಮ್ಮೆದ್ದು, ಅದು ನಂಬ್ತಾ ಇದ್ದಾಳೆ. ಈಗ ಎದ್ದು ನೋಡಿ, ಅದಕ್ಕೆ ಹೇಳಿದ್ದು ಅಸ್ವಸ್ಥನಾದಾಗ ಲಾಜರ 3ನೇ ವಾಕ್ಯ 11:3 ಜಾನ್ನ ಹೇಳಿ ಕಳಿಸಿದ್ರು. ಆಗ ಗುಣ ಆಗ್ತಾನೆ ನಂಬಿಕೆ ಇತ್ತು ಅವರಿಗೆ. ಅದಕ್ಕೆ ಹೇಳಿದ್ದು ನೀನು ಇದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಈಗ ಎದ್ದು ಬರ್ತಾನಂತ ಹೇಳುವಾಗ ಅದು ನಂಬಿಕೆ ಆಗ್ತಾ ಇಲ್ಲ ಇವಳಿಗೆ. ನಮ್ಮ ನಂಬಿಕೆಯ ಮೇರೆಯನ್ನು ವಿಸ್ತರಿಸಬೇಕು. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಚಿಕ್ಕ ಸಮಸ್ಯೆಯೋ ದೊಡ್ಡ ಸಮಸ್ಯೆಯೋ ಗೊತ್ತಿಲ್ಲ, ಲೋಕ ವಿಧಿ ಬರೆದ ಸಮಸ್ಯೆ ಗೊತ್ತಿಲ್ಲ, ಆದರೆ ಆ ನಂಬಿಕೆ ನಮ್ಮಲ್ಲಿ ಇರ್ರೆ ಖಂಡಿತ ಆ ವಿಷಯದಲ್ಲಿ ಅದ್ಭುತ ಕಾಣ್ತೇವೆ ನಾವು. ಹಲ್ಲೆಲೂಯಾ. ಈಗ ನೋಡಿ, 28ನೇ ವಾಕ್ಯದಿಂದ 32 ವಾಕ್ಯದವರೆಗೆ ಓದಿದ್ರೆ ಮರಿಯಾಳು ಸಿಗ್ತಾಳೆ. ಮರಿಯಳಿಗೆ ಗೊತ್ತಾಯ್ತು ಯೇಸು ಬಂದಿದ್ದಾನೆ, ಯಾಕಂದ್ರೆ ಮಾರ್ತಾ ಹೇಳಿಬಿಡ್ತಾಳೆ. ಅವಳು ಬಂದ್ಲು. 32ನೇ ವಾಕ್ಯದಲ್ಲಿ ಯಹೂದ್ಯರು ಅವಳೆಲ್ಲ ಅಳ್ಳಿಕ್ಕೆ ಸಮಾಧಿಗೆ ಓಡ್ತಾರೆ, ಅವನ ಹಿಂದೆ ಓಡಿ ಬಂದು ಸಂತಸ್ತಿಗೆ ಬಂದು ಯಹೂದ್ಯರು ಅವಳ ಹಿಂದೆ ಓಡಿ ಬರ್ತಾರೆ. 32ನೇ ವಾಕ್ಯ ಅವಳು ಕೂಡ ಹೇಳಿ, ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಈಗ ಯೇಸುವೆ ಸ್ವತಃ ಬಂದಿದ್ದಾನೆ, ಈಗ ಎದ್ದು ಬರ್ತಾನೆ ಅಂತ ನಂಬ್ತಾ ಇಲ್ಲ ಅವರು. ಈಗ 33, 34, 35ನೇ ವಾಕ್ಯದಲ್ಲಿ ಅವಳ ಅಳುವುದು, ಯಹೂದ್ಯರು ಅಳುವುದು ಇದೆಲ್ಲ ನೋಡುವಾಗ ಯೇಸುವಿಗೂ ಒಂದು ನೋವು, ಅವನು ಎಲ್ಲಿ ಇಟ್ಟಿದ್ದೆ ತೋರಿಸಿ. 35ನೇ ವಾಕ್ಯದಲ್ಲಿ ಆ ಲಾಜರನ ಸಮಾಧಿ ಮುಂದೆ ಯೇಸು ಏನು ಹೇಳ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಆ ಸ್ಥಳಕ್ಕೆ ಕರ್ಕೊಂಡು ಹೋದರು ಅವರು, ಅವನು ಸಮಾಧಿ ಮಾಡಿದ ಸ್ಥಳಕ್ಕೆ. 36ನೇ ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್. 36, 37 ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್. ಯೋಧರು ಏನು ಹೇಳ್ತಾರೆ ಗೊತ್ತು? 36, 37 ವರ್ಡ್ಸ್. ಯೋಧರು ಏನು ಹೇಳ್ತಾರೆ ಅಲ್ಲಿರುವಂತ, ಇವನು ಆ ಕುರುಡನಿಗೆ ಕಣ್ಣು ಕೊಟ್ಟ, ಆದರೆ ಇವನು ಲಾಜರನು ಸಾಯದಾಗೆ ಅವನಿಗೆ ಮಾಡಬಹುದಿತ್ತಲ್ಲ. ಹೌದಾ? ಓದಿ ಓದಿ ಓದಿ. ಅವರಲ್ಲಿ ಕೆಲವರು, ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಅಂದರು. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿ ನೋಡಿ, ಹಲ್ಲೆಲೂಯಾ. ಯೇಸು ಕುಡ್ರೆ ಕಣ್ಣು ಕೊಟ್ಟ, ಕಿವುಡ್ರೆ ಕಿವಿ ಕೊಟ್ಟ, ಇವೆಲ್ಲ ಗೊತ್ತು ಅವರಿಗೆ. ಆಗ ಸಾಯದಾಗೆ ಇವನು ನಿಲ್ಲಿಸುವ ಅಂದರೆ ಅದರ ಅರ್ಥ ಏನು ಗೊತ್ತುಂಟ? ಕ್ಲಿಯರ್ ಅರ್ಥ ಏನು ಗೊತ್ತುಂಟ? ಸತ್ತಂತ ಶವ, ಅದು ಕೊಳೆತು ಹೋದ ಶವ ಎಬ್ಬಿಸ್ಲಿಕ್ಕೆ ಯೇಸುವಿಗೆ ಸಾಧ್ಯ ಇಲ್ಲ ಎಂಬುದಾಗಿ ಅವರ ಮಾತಿನ ಮರ್ಮ. ಆ ಚಿಕ್ಕ ಚಿಕ್ಕ ಸಮಸ್ಯೆ ಯೇಸು ಗುಣ ಮಾಡ್ತಾನೆ, ಬಿಡುಗಡೆ ಕೊಡ್ತಾನೆ. ದೊಡ್ಡ ಸಮಸ್ಯೆ ಯೇಸುವಿಗೆ ಸಾಧ್ಯ ಇಲ್ಲ. ಅವ್ರು ಹೇಳಿದ ಮಾತಿನ ಅರ್ಥ ಅದು. 36ನೇ ವಾಕ್ಯ ಎಷ್ಟೇ ಅರ್ಥ ಆಗ್ತಾ ಇದೆ? ಅದಕ್ಕೆ ನಮ್ಮ ನಂಬಿಕೆಯ ಮೇರೆ ಆ ಬಾರ್ಡರನ್ನು ವಿಸ್ತರಿಸಬೇಕು, ನಾವು ವಿಶಾಲ ಮಾಡಬೇಕು. ಆವಾಗಲೇ ದೊಡ್ಡ ದೊಡ್ಡ ಸೂಪರ್ ನ್ಯಾಚುರಲ್ ಅಸಾಧನ ಅದ್ಭುತಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಓಕೆ, 37ನೇ ವಾಕ್ಯ. ಅವರಲ್ಲಿ ಕೆಲವರು ಓದಿ. ಅವರಲ್ಲಿ ಕೆಲವರು, ಈತನು ಆ ಮನುಷ್ಯನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದನೆ ಅಂದರು. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಯಿತು. ಅದರ ಬಾಯಿಗೆ ಒಂದು ಕಲ್ಲನ್ನು ಅನಿಸಿತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ಯೇಸು ಏನ್ ಹೇಳ್ತಿದ್ದಾನೆ? ಈ 39 ವಾಕ್ಯ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. 39 ವರ್ಡ್ಸ್ ಇಂಪಾರ್ಟೆಂಟ್. ಯೇಸು ಏನ್ ಹೇಳ್ತಿದ್ದಾನೆ? ಆ ಕಲ್ಲನ್ನು ತೆಗೆದು ಹಾಕದೆ ಸಮಾಧಿಯ ಒಳಗಿರುವಂತ ಕೊಳೆತು ಹೋದ ಶರೀರದೊಂದಿಗಿರುವ ಆ ಸತ್ತಂತ ಲಾಜರನನ್ನು ಜೀವ ಕೊಟ್ಟು ಹೊರಗೆ ತರಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಹೇಳ್ತಿದ್ದಾನೆ? ಕಲ್ಲನ್ನು ಮಾರ್ತೋರು ಏನ್ ಹೇಳ್ತಾರೆ ನೋಡಿ, ಓದಿಯಪ್ಪ ಓದಿ. ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿನವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಎಂತ ನಂಬಿಕೆ ಅಲ್ಲ ಮಾತಾಡೋದು, ಎಂತ ನಂಬಿಕೆ ನೋಡಿ. ನಾವು ಹೇಗೆ ಮಾಡ್ತೇವೆ ಅನೇಕ ಸಲ. ಯೇಸು ಸ್ವತಃ ಅವಳ ಮುಂದೆ ಬಂದು ನಿಂತಿದ್ದಾನೆ. ಪುನರ್ಸನ ಜೀವ ಆದಂತ ಹೇಳಿ ಕೊಟ್ಟ ಯೇಸು, ನಾನೇ ಪುನರ್ಸನ, ನಾನೇ ಜೀವ, ಅದು ಹೇಳಿದ. ನಂಬಿಕೆ ಬರ್ತಾ ಇಲ್ಲ. ತೆಗೀರಪ್ಪ ಕಲ್ಲು ಅಂತ ಹೇಳಿದಾಗ ಸುಮ್ಮನೆ ಕಲ್ಲು ಯಾಕೆ ತೆಗಿಲಿಕ್ಕೆ ಹೋಗ್ತಿ?
ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ? 4 ದಿವಸ ಆಯ್ತು, ಕೊಳೆತು ನಾತ ಹುಟ್ಟಿದೆ. ಬೇಡ ಬೇಡ ಮಾಡ್ತಾಳ ನಂಬಿಕೆ. ಅಂದ್ರೆ ಅವಳಲ್ಲಿ ಒಂದೇ ಒಂದು ನಂಬಿಕೆ ಇತ್ತು, ಅಸ್ವಸ್ಥನಾಗಿದ್ದಾಗ, ಜೀವದಿಂದಿದ್ದಾಗ ಆ ರೋಗ ಗುಣ ಮಾಡಲಿಕ್ಕೆ ಸಾಧ್ಯ. ಈಗ ಕೊಳೆತ ಶವ ಎಬ್ಬಿಸಲಿಕ್ಕೆ ಎಸುವಿಗೆ ಸಾಧ್ಯ ಇಲ್ಲ. ಅವಳು ನಂಬಿದಾಳೆ. ಅರ್ಥ ಆಗ್ತಾ, ಎಷ್ಟು ಅರ್ಥ ಆಗ್ತಾ ಇದೆ? ಒಂದು ವೇಳೆ ಈಗ ಸಮಯ ದಾಟಿದಂಥ, ಸಮಯ ಮೀರಿದ ನಿನ್ನ ರೋಗ, ನಿನ್ನ ವೇದನೆ, ನಿಮ್ಮ ಸಮಸ್ಯೆಗೆ ದೇವರಿಗೆ ಬಿಡಿಕೊಡ್ಲಿಕ್ಕೆ ಸಾಧ್ಯ. ಆ ನಂಬಿಕೆಯೊಂದಿಗೆ ನಾವು ನಿಲ್ಲುವುದಾದ್ರೆ ಮಾತ್ರ, ಆ ನಂಬಿಕೆಯಲ್ಲಿ ನಿಲ್ಲುವುದಾದ್ರೆ ಮಾತ್ರ ನಾವು ಬಿಡುಗಡೆ ಹೊಂದೋಗೋದಕ್ಕೆ ಸಾಧ್ಯ. 41 ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್. ಯೇಸು ಏನು ಹೇಳ್ತಾನೆ ನೋಡಿ. ಯೇಸು ಹಾಗೆಯೇ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಅಂದನು. ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದು ಹಾಕಿದರು. ನೋಡಿ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ ಅಂತ ನಾನು ಹೇಳಲಿಲ್ಲವೇ? ಈ ನಂಬಿಕೆ ಶಿಷ್ಯರಿಗೆ ಎಷ್ಟೋ ಸಲ ಅಪನಂಬಿಕೆ ಗದರಿಸ್ತಾ ಇದ್ದ. ಅದ್ಭುತ ಕಾಣ್ತಾ ಇದ್ರು, ಅಪನಂಬಿಕೆ ಮಾಡ್ತಾ ಇದ್ರು. ಇಲ್ಲಿ ಮಾರ್ತಲಿಗೆ ನಂಬಿಕೆ ಪಾಠ ಕಲಿಸಿ ಕೊನೆಗೀಗ ಲಾಸ್ಟಲ್ಲಿ ನೀನು ನಂಬಿದರೆ ದೇವರ ಮೇಲೆ ಕಾಣ್ತೆ ಅಂತ ಹೇಳಿದ ಮೇಲೆ ಈಗ 41ನೇ ವಾಕ್ಯಕ್ಕೆ ಈಗ ಏನ್ ಮಾಡ್ತಾರೆ ನೋಡಿ ಅವರು. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ಆಗ ಕಲ್ಲನ್ನು, ಈ ನಂಬಿಕೆ ಪಾಠ ಹೇಳಿಕೊಟ್ಟಾಗೆ ಸ್ವಾಮಿ, ಆಗ ಕಲ್ಲನ್ನು ಅವರು ತೆಗಿತಾರೆ. ಮುಂದೆ ಓದಿ. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು. ಆಮೆನ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ದೇವರಿಗೆ, ತಂದೆ ಆದ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿದ. ಈಗ 43ನೇ ವಾಕ್ಯದಲ್ಲಿ ಆತನು ಅಧಿಕಾರದ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಓದಿ 43 ವಾಕ್ಯ. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಸರನೇ ಹೊರಗೆ ಬಾ ಎಂದು ಕೂಗಿದನು. ಆಮೆನ್. ಯೇಸು ಸ್ವಾಮಿಯ ಮಾತಿಗೆ ಅಧಿಕಾರ ಇದೆ. ಯೇಸು ನಮ್ಮ ಮಾತಿಗೆ ಅಧಿಕಾರ ಇದೆ ಎಂಬುದಾಗಿ. 44ನೇ ವಾಕ್ಯ ಓದಿ. ಸತ್ತಿದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈ ಪವಾಡಗಳಿಂದ ಸುತ್ತಿತ್ತು. ಆಮೆನ್, ಹಲ್ಲೆಲೂಯಾ. ಸತ್ತವನು ಹೊರಗಡೆ ಬಂದನು. ನಾವು ಕೂಡ ಸ್ವಾಮಿಯ ನಮ್ಮ ನಂಬಿಕೆಯ ಮೇರೆಯನ್ನು ವಿಸ್ತರಿಸುವುದಾದರೆ, ನಂಬಿಕೆಯನ್ನು ದೊಡ್ಡದು ಮಾಡುವುದಾದರೆ ಖಂಡಿತ ಅಸಾಧಾರಣ ಕಾರ್ಯಗಳನ್ನು ಕರ್ತನಿಂದ ನಾವು ಕಾಣಿಕೆ ಸಾಧ್ಯ. ಈಗ ಸಿಸ್ಟರ್ ಬಂದೊಂದು ಹಾಡನ್ನು ಹಾಡ್ತಾರೆ, ನಂತರವಾಗಿ ನಾವು ಪ್ರಾರ್ಥನೆಯಲ್ಲಿ ಮುಂದಕ್ಕೆ ಹೋಗುವ. ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳುವ ಪ್ರಿಯರೇ. ಆತನು ಒಳ್ಳೆಯ ದೇವರಾಗಿದ್ದಾನೆ. ಆತನು ಒಳ್ಳೆಯದನ್ನೇ ಮಾಡುವಂಥ ದೇವರು. ಯಾವುದೂ ಇಲ್ಲದಿರುವಂಥ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಉಂಟು ಮಾಡಿದಂಥ ದೇವರು ಆತನಾಗಿದ್ದಾನೆ. ಸನ್ನಿವೇಶಗಳು ಎಂಥದೇ ಆಗಿರುವುದಾದರೆ, ಪರಿಸ್ಥಿತಿಗಳು ಯಾವುದೇ ಆಗಿರುವುದಾದರೂ, ಒಣಗಿದ ಪರಿಸ್ಥಿತಿಯಲ್ಲಿಯೂ ಬತ್ತಿದ ಪರಿಸ್ಥಿತಿಯಲ್ಲಿಯೂ ಎಲ್ಲ ಸ್ಥಿತಿಗಳಲ್ಲಿಯೂ ನಮ್ಮನ್ನು ಮೇಲಕ್ಕೆತ್ತುವಂಥ ಒಂದು ದೇವರಿದ್ದಾನೆ. ಆತ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ ಲಾರ್ಡ್. ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ನೀತಿವಂತನಾದಂಥ ದೇವರೇ, ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಹಲ್ಲೆಲೂಯಾ ಲಾರ್ಡ್. ಕರ್ತನೇ, ನಿಮಗೆ ಸ್ತೋತ್ರ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು
ನಿನ್ನಿಂದ ದೂರ ಹೋದಾಗ ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ನಡೆಸಿದಂತ ನನ್ನ యేసయ్య, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಬಿಡಿಸಿದಂತ ನನ್ನ యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಎಂತ ಒಳ್ಳೆ ದೇವರು యేసయ్య. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ యేసయ్య. ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ యేసయ్య. ಈ ಬಡಬಡ ಬಾಳಲ್ಲಿ ಬೆಳಕಾಗಿ ಬಂದೆ యేసయ్య. ಈ ದೀನಳ ಬಾಳನ್ನು ಮೇಲಕ್ಕೆ ಎತ್ತಿದೆಯಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ యేసయ్య. ಈ ದೀನಳ ಬಾಳನ್ನು ಮೇಲಕ್ಕೆ ಎತ್ತಿದೆಯಯ್ಯ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿದಯ್ಯ, ಎಂತ ಒಳ್ಳೆ ದೇವರು యేసయ్య. ಪ್ರಿಯರ, ಈ ಸಮಯದಲ್ಲಿ ಹಾಲಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಬೇಕಾಗಿದೆ. ಹಾಲಲ್ಲಿಯ ನಂಬಿಕೆಯ ಮಟ್ಟವನ್ನು ನಾವು ಬೆಳೆಸಬೇಕಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಎಲ್ಲ ಮಹತ್ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ವೇದನೆ ಏನು, ನಮ್ಮ ನೋವು ಏನು, ನಮ್ಮ ಸಮಸ್ಯೆ ಏನಾಗಿದ್ರು ಕೂಡ ಅದರ ಮೇಲೆ ಜಯ ಕೊಡುವುದಕ್ಕಾಗಿ ಕರ್ತನು ನಮಗೆ ಶಕ್ತನಾಗಿದ್ದಾನೆ. ಓ ರಬಕ ಶಂದಲೆ ರಿಬಕ ಸಕ್ರ ಬಲಕದರ ರೋತೋ ಲಿಬಕ ಸಂದಲೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪರಿಪೂರ್ಣವಾಗಿ ದೇವರ ಮೇಲೆ ನಮ್ಮ ನಂಬಿಕೆಯನ್ನು ಹಾಕೋಣ. ಪ್ರಿಯರೇ, ಅಲ್ಲಿ ಈ ಸಮಯದಲ್ಲಿ ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಯಾವ ವಿಷಯದಲ್ಲಿ ನೀವು ಬಿಡುಗಡೆ ಎದುರು ನೋಡ್ತಾ ಇದ್ದೀರಿ ಆ ವಿಷಯಕ್ಕಾಗಿ ಪ್ರಾರ್ಥಿಸಿರಿ. ಖಂಡಿತ యేసప్ప ಇಲ್ಲಿದ್ದಾನೆ. ಆತನ ಪುನರ್ವಸನ ಶಕ್ತಿಯು ಇಲ್ಲಿ ಚಲಿಸ್ತಾ ಇದೆ. ಆತನ ಪರಿಶುದ್ಧಾತ್ಮನು ಇಲ್ಲಿ ಚಲಿಸ್ತಾ ಇದ್ದಾನೆ. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಅದು ಅಸಾಧ್ಯವಾದ ಸಂಗತಿ ಆಗಿರ್ಬೋದು, ಲೌಕಿಕ ದೃಷ್ಟಿಯಲ್ಲಿ ಅಸಾಧ್ಯ ಸಂಗತಿ ಆಗಿರ್ಬೋದು. ಒಂದು ವೇಳೆ ಆ ವಿಷಯಕ್ಕೆ ಈಗಾಗಲೇ ವಿಧಿ ಬರೆದಿರಬಹುದು, ಹಲ್ಲೆಲೂಯಾ. ಆದರೆ ಮೆಡಿಕಲ್ ಸೈನ್ಸ್ ಅಲ್ಲಿ ಕೂಡ
ಅದಕ್ಕೆ ಯಾವುದೇ ಬಿಡುಗಡೆ ಇಲ್ಲದಿರಬಹುದು, ಆದ್ರೆ ಕರ್ತನ ದೇಶ ಸ್ವಾಮಿ ಅದ್ಭುತ ಮಾಡಿಕ ಶಕ್ತನಾಗಿದ್ದಾನೆ. ರಮಕ ಸಂದಲೆಕ್ಕೆ ತರಬ ಲಿಬ್ರಕ ಸೊಕೊ ರಿಬಮ ರಕಲಮಕ ಸಂದಲೆಕ್ಕೆ ತೋ ರೋಬ್ರಕ ಸೋತ್ರಬಲ ರಿಬಾ ಬಾಬಾ ಬಾಬಾ ಬಾಬಾ. ಏಸಪ್ಪ ನಮ್ಮ ನಂಬಿಕೆಯಲ್ಲಿ ನೋಡ್ತಾ ಇದ್ದಾನೆ, ನಮ್ಮ ನಂಬಿಕೆಯಲ್ಲಿ ಬರ್ತಾ ಇದ್ದಾನೆ. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವ ಕರ್ತನ ಹೇಳಿದ್ದಾನೆ. ಸಮಯದಲ್ಲಿ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ಒಂದು ವೇಳೆ ಯಾರಿಗಾದ್ರೂ ಪ್ರಾರ್ಥನೆ ಅವಶ್ಯಕತೆ ಇದ್ರೆ ಮುಂದಕ್ಕೆ ಬನ್ನಿ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಅವಶ್ಯಕತೆ ಇರುವವರು ಮಾತ್ರ ಮುಂದಕ್ಕೆ ಬನ್ರಿ, ನಾನು ನಿಮಗೆ ಪ್ರಾರ್ಥಿಸುತ್ತೇನೆ. ಯೇಸು ಸೌಖ್ಯ ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತ ಪಾದಕ್ಕೆ ಬಂದಿದ್ದೇನೆ. ಈ ತಾಯಿ ನಿನ್ನ ಮಗುವಾಗಿದ್ದಾರೆ. ಇವರ ಶರೀರ ಪವಿತ್ರಾತ್ಮನ ಗರ್ಭಗೊಡಿ. ಇವರ ಕಾಲಲ್ಲಿ ಹಿಡಿದು ನಿಲ್ಲಿಸಿರುವ, ಕಾಲಲ್ಲಿ ಬಂಧಿಸಿಟ್ಟಿರುವ ಆ ಬಂಧನವನ್ನು ಯೇಸು ನಾಮದಲ್ಲಿ ಈಗಲೇ ಹೊಡೆದಾಗ್ತಾ ಇದ್ದಾನೆ. ಫ್ರೀ ಬಿಟ್ಟೋ ಬಿಟ್ಟೋ, ಕಾಲನ್ನು ಬಿಟ್ಟೋ, ಕಾಲನ್ನು ಬಿಟ್ಟೋ, ಔಟ್. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ, ಇವರು ಫ್ರೀ ಆಗಲಿ. ಕಾಲು ಬಿಟ್ಟೋ, ಕಾಲಿನ ಮೇಲಿರುವ ಸೈತಾನಿಕ ಹಿಡಿತ ಬಿಟ್ಟಾಗಲಿ, ರೋಗಾತ್ಮ ಹಿಡಿತ ಬಿಟ್ಟಾಗಲಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಫ್ರೀ ಫ್ರೀ. ರೋಬಾಕ ಸೆಕ್ರೆ ಬಲಬ ರಕಲಮ ಸಂದಲಬ ರೇಬೆ ರೇಬೆ. ಯಸ್, ಫ್ರೀ 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 ಆಗಲಿ. ನೇಮ್ ಆಫ್ ಜೀಸಸ್. ಇಂಜ ಅಲ್ಬಲೆ ಉಪಕಾರ ಸ್ಮರಿಸುವೆ ಬರ್ಪೂಜಿ ಅವೇ. ಆಮೇನ್. ಇನ್ಯಾರಿಗೆ ಪ್ರಾರ್ಥನೆ ಅವಶ್ಯಕತೆ ಉಂಟಾ? ನಾ ಪ್ರಾರ್ಥನೆ ಮುಗಿಸುವ. ತಂದೆ ಆದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇವೆ. ಕೂಡಿ ಬಂದೆಲ್ಲರೂ ಅನುಗ್ರಹಿಸ್ತಕ್ಕ ಸ್ತೋತ್ರ. ಅದೇ ರೀತಿಯಲ್ಲಿ ಆನ್ಲೈನ್ ವೀಕ್ಷಿಸುವಂತ ಎಲ್ಲ ದೇವಜನರನ್ನು ಅನುಗ್ರಹಿಸ್ತಕ್ಕಾಗಿ ಸ್ತೋತ್ರ. ಅವರೆಲ್ಲ ವಿಷಯ ಬಿಡುಗಡೆ ಕೊಟ್ಟಿಗೆ ಹೋಗ್ತಾರೆ. ಸ್ತೋತ್ರ ಅಪ್ಪ. ಈ ಕೂಟ ಮುಗಿಸಿ ತಿರುಗಿ ಮನೆಗೆ ಹೋಗುವ ಎಲ್ಲ ನಿನ್ನ ಜನ ಕೈಗೆ ಒಪ್ಪಿಸಿಕೊಡ್ತಾನೆ. ಸುರಸ್ತವಾಗಿ ಮನೆಗೆ ಹೋಗಿ ಮುಟ್ಟುವಂತೆ ಸಹಾಯ ಮಾಡು. ಕಾರ್ಯ ಮಾಡಿಸ್ ನಾಳೆ ಪುನಃ ಸಿದ್ಧತೆಯೊಂದಿಗೆ ತಿರುಗಿನ ಸಮ್ಮುಖದ ಬಂದು ಸೇರುವಂತೆ ಪ್ರತಿಯೊಬ್ಬ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತಾನೆ. ಮಾನ ಮಹಿಮೆ ನಿಗಿಸ್ತಾನೆ. ಏಸುನ ಸಲಿ ತಂದೆ. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಸಂಕೃಪೆ, ಪವಿತ್ರಾತ್ಮನ ಐಕ್ಯತೆ ಅಂತ ಪರಿಪಾಲನೆಯು ಇಂದಿಗೂ ಎಂದಿಗೂ ಸದಾ ನಮ್ಮೆಲ್ಲ ಜೊತೆಲಿರಲಿ. ಯೇಸು ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಅಲ್ಲೇಲುಯ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನೆ ಇಲ್ಲ, 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 ಆನೆ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಬದಲು ಕೈ ಕೊಟ್ಟು ವಿಶ್ ಮಾಡಬೇಕು ಏನೆಂಬುದಾಗಿ, ನಿನ್ನ ನಂಬಿಕೆಯ ಮೇರೆಯನ್ನು ವಿಸ್ತರಿಸುವಂತ ವಿಶ್ ಮಾಡಿ. ನಿನ್ನ ನಂಬಿಕೆಯ ಮೇರೆಯನ್ನು ವಿಸ್ತರಿಸು.